ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಕೊನೆಯ ವಿಡಿಯೋ ಇದು. ಈ ಕಾನ್ಸೆಪ್ಟಲ್ಲಿ ನಾವು ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಅಬ್ಯೂಸ್ ಅನ್ನುವಂತಹ ಒಂದು ಟಾಪಿಕನ್ನು ಓದ್ತಾ ಇದ್ದೀವಿ. ನಾವು ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ದೀಸ್ ಡ್ರಗ್ಸ್. ಸುಮಾರು ಸತಿ ಈ ವರ್ಡನ್ನು ಯೂಸ್ ಮಾಡ್ತೀವಲ್ಲ ಡ್ರಗ್ಸ್ ಅಂತ. ನಾವು ವಾಟ್ ಯು ಮೀನ್ ಬೈ ದಿಸ್ a medicine. So actually drug ಅನ್ನೋದೇನಿದೆ ಇದು ಮೆಡಿಸಿನ್ ಇದ್ದಂಗೆ. a medicine or other substance which has a physiological effect, very important, which has a physiological effect when ingested or otherwise introduced into the body. ಇಂಜೆಸ್ಟೆಡ್ ಅಂದ್ರೆ ಏನು, ಸಾಲೋ ಮಾಡೋದು ಅಥವಾ ಸೇವಿಸೋದು ಅಂತ ಅರ್ಥ. ಸೊ ನಾವು ಯಾವಾಗ ಒಂದು ಕೆಮಿಕಲಿಗೆ ಡ್ರಗ್ ಅಂತ ಕರಿತೀವಲ್ಲ, ಅದ್ರದ್ದು ಮೇನ್ ಪ್ರಾಪರ್ಟಿ ಏನು, ಇಟ್ ಆಕ್ಟ್ಸ್ ಆಸ್ ಅ ಮೆಡಿಸಿನ್. ಮೆಡಿಸಿನ್ ಅಂತಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಕೆಲವೊಂದು ಡಿಸೀಸಸ್ಗಳನ್ನಾಗಲಿ ಅಥವಾ ಕೆಲವೊಂದು ಹಾರ್ಮ್ಫುಲ್ ಸಿಂಪ್ಟಮ್ಸ್ಗಳನ್ನಾಗಲಿ ಅವನ್ನ ಕಡಿಮೆ ಮಾಡುವಂತಹ ಕೆಲಸ ಈ ಮೆಡಿಸಿನ್ಸ್ಗಳದ್ದು. ಅವನ್ನ ನಾವು ಯೂಶುವಲ್ ಆಗಿ ಡ್ರಗ್ಸ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಅ ಫಿಸಿಯಾಲಜಿಕಲ್ ಇಫೆಕ್ಟ್. ಸೊ ನಾವು ಅವನ್ನ ಇಂಜೆಸ್ಟ್ ಮಾಡಿದಾಗ, ಸೇವಿಸಿದಾಗ ನಮ್ಮ ಬಾಡಿ ಮೇಲೆ ಅವೇನು ಮಾಡ್ತವೆ, ಫಿಸಿಯಾಲಜಿಕಲ್ ಇಫೆಕ್ಟನ್ನು ಕೊಡ್ತವೆ. ಸೊ ಇದರಿಂದ ಏನಾಗ್ಬೋದು, ಡಿಸೀಸಸ್ಗಳಿಂದ ನಾವು ಹೊರಗಡೆ ಬರ್ಬೋದು ಅಥವಾ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಕ್ಯೂರ್ ಮಾಡ್ಕೋಬಹುದು. ಬಟ್ ಯಾವಾಗ ಇದನ್ನ ನಾವು ಅಬ್ಯೂಸ್ ಅಂತ ಕರಿತೀವಿ, ಇರ್ರಾಷನಲ್ ಯೂಸ್ ಆಫ್ ಸಮ್ ಡ್ರಗ್ಸ್ ಇಸ್ ಕಾಲ್ಡ್ ಆಸ್ ಅ ಡ್ರಗ್ ಅಬ್ಯೂಸ್. ಅಬ್ಯೂಸ್ ಅಂದ್ರೆ ಏನು, ಮಿಸ್ಯೂಸ್ ಮಾಡೋದು ಅಂತ ಅರ್ಥ. ಸೊ ಇನಿಷಿಯಲ್ ಆಗಿ ಈ ಡ್ರಗ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದ್ದು, ಇದನ್ನ ನಾವು ಮೆಡಿಸಿನ್ ಅಂತಾನೆ ತಗೊಳ್ಳೋದು. ಬಟ್ ಯಾವಾಗ ಅದ್ರದ್ದು ಲಿಮಿಟ್ ದಾಟಿ ಅದ್ರದ್ದು ಎಷ್ಟು ಡೋಸೇಜ್ ಇದೆ, ಎಷ್ಟು ದಿನಗಳವರೆಗೂ ಇದೆ, ಸೊ ಅದೇನು ಲಿಮಿಟ್ ಇದೆಯಲ್ಲ, ಆ ಲಿಮಿಟ್ ಅನ್ನ ಬಿಟ್ಟು ನಾವು ಇದನ್ನ ಕನ್ಸ್ಯೂಮ್ ಮಾಡಿದ್ವಿ ಅಂತಂದ್ರೆ ನಾವು ಅವಾಗ ಅದನ್ನ ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಯೂಸ್ ಆಫ್ ಎನಿ ಡ್ರಗ್ ಅದರ್ ದ್ಯಾನ್ ಮೆಡಿಸಿನಲ್ ಯೂಸ್. ಸಿ, ಡ್ರಗ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇರೋದು ಮೆಡಿಕಲ್ ಪರ್ಪಸ್ಗೆನೆ. ಬಟ್ ಮೆಡಿಕಲ್ ಪರ್ಪಸ್ ಅನ್ನ ಬಿಟ್ಟು ಬೇರೆ ಯಾವುದಾದ್ರೂ ರೀಸನ್ನಿಗೆ ನಾವು ಡ್ರಗ್ಸ್ ಅನ್ನ ಯೂಸ್ ಮಾಡಿದ್ರೆ ಅವಾಗ ಅದನ್ನ ನಾವು ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಸೊ ಈ ಪ್ಯಾರಾಗ್ರಾಫ್ ಅನ್ನ ಇನ್ನೊಮ್ಮೆ ಓದೋಣ. ಇರ್ರಾಷನಲ್ ಯೂಸ್ ಆಫ್ ಸಮ್ ಡ್ರಗ್ಸ್ is called as drug abuse. Use of any drugs other than medical use that impairs the physical, physiological and psychological functions of the body is considered as the drug abuse. ಸೊ ನಾವು ಮೆಡಿಕಲ್ ರೀಸನ್ ಅನ್ನ ಬಿಟ್ಟು ಬೇರೆ ಯಾವುದಾದ್ರೂ ರೀಸನ್ನಿಗೆ ಆ ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡಿದ್ರೆ ಅದರಿಂದ ನಮ್ಮ ಬಾಡಿಯ ಫಿಸಿಕಲ್ ಕಂಡೀಷನ್ ಆಗಲಿ ಅಥವಾ ನಮ್ಮದು ಸೈಕಾಲಜಿ ಆಗಲಿ ಅಥವಾ ಫಿಸಿಯಾಲಜಿಕಲ್ ಫಂಕ್ಷನಿಂಗ್ ಆಗಲಿ ಅಲ್ಲೇನಾದ್ರೂ ಚೇಂಜಸ್ಗಳಾಯಿತು ಅಥವಾ ಅಫೆಕ್ಟ್ ಆಯಿತು ಅಂದರೆ ದೆನ್ ವಿ ಯೂಸ್ ದ ವರ್ಡ್ ಡ್ರಗ್ ಅಬ್ಯೂಸ್. ಸೊ ಇದು ಫಿಸಿಕಲ್, ದೆನ್ ದಿಸ್ ಶುಡ್ ಬಿ ಫಿಸಿಯಾಲಜಿಕಲ್. ಓಕೆ, ದೈಹಿಕವಾಗ್ಲಿ ಆಗ್ಬೋದು ಅಥವಾ ಆಂತರಿಕವಾಗಿ ಆಗ್ಬೋದು. ಏನಾದ್ರೂ ಅದು ಇಫೆಕ್ಟ್ ಆಯಿತು ಅಂತಂದ್ರೆ, ಬ್ಯಾಡ್ ಇಫೆಕ್ಟ್ ಆಯಿತು ಅಂದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಎ ಡ್ರಗ್ ಅಬ್ಯೂಸ್. ಇವನ್ ನಮ್ಮ ಸೈಕಾಲಜಿ ಮೇಲೇನೂ ಕೂಡ ಈ ಡ್ರಗ್ಸ್ಗಳು ಅದರ್ ದ್ಯಾನ್ ಮೆಡಿಕಲ್ ಯೂಸ್ ನಾವೇನಾದ್ರೂ ತಗೊಂಡ್ವಿ ಅಂತಂದ್ರೆ ಅವಾಗ ಅವು ಕೂಡ ಇಫೆಕ್ಟ್ ಆಗ್ತವೆ. The drugs which are commonly used are opioids, cannabinoids and coca alkaloids. So ನಾವು ಇದನ್ನ ಮೆಡಿಸಿನ್ ರೂಪದಲ್ಲಿ ತಗೋತೀವಲ್ಲ, ಅವಾಗ ಸಾವಿರಾರು, ನೀವು ಮೆಡಿಕಲ್ ಶಾಪಿಗೆ ಹೋದ್ರೆ ನೋಡಿರ್ಬೋದು, ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್ಸ್ಗಳಿರ್ತವೆ. ಅವನ್ನ ನಾವು ಜನರಲಿ ಡ್ರಗ್ಸ್ ಅಂತಾನೆ ಕರೆಯೋದು. ಬಟ್ ಈ ಮಿಸ್ಯೂಸ್ ಮಾಡುವಂತಹ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಡ್ರಗ್ಸ್ಗಳಿದ್ದಾವೆ, ಕೆಲವೊಂದು ಇಂಪಾರ್ಟೆಂಟ್ ಕೆಮಿಕಲ್ಸ್ಗಳಿದ್ದಾವೆ. ಅವು ಯಾವ್ಯಾವು, ಒಪಿಯಾಯ್ಡ್ಸ್ ಆಗ್ಬೋದು, ಕ್ಯಾನಬಿನಾಯ್ಡ್ಸ್ ಆಗ್ಬೋದು, ಕೋಕಾ ಆಲ್ಕೋಲೈಡ್ಸ್ ಆಗ್ಬಾರ್ದು. Majority of these are obtained from flowering plants, some are obtained from fungi. ಸೊ ಈ ಎಲ್ಲ ಡ್ರಗ್ಸ್ಗಳೇನಿದಾವಲ್ಲ ಇವನ್ನ ಮೆಜಾರಿಟಿ ನಾವು ಪ್ಲಾಂಟ್ ಡೆರಿವೇಟಿವ್ ಅಥವಾ ಪ್ಲಾಂಟ್ ಎಕ್ಸ್ಟ್ರಾಕ್ಟೆಡ್ ಇರ್ತವೆ. ಓಕೆ, ಆ್ಯಂಡ್ ಕೆಲವೊಂದು ಡ್ರಗ್ಸ್ಗಳು ಈ ಫಂಜೈಗಳಿಂದನೂ ಕೂಡ ನಾವು ಅವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೋತೀವಿ. ಸೊ ನಿಮಗೆ ಡ್ರಗ್ ಅಬ್ಯೂಸದ್ದು ಡಿಫ್ರೆನ್ಸು ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ನಾವೇನು ಡ್ರಗ್ಸ್ ಇದಾವೆ ಅಂತ ಹೇಳಿದ್ವಲ್ಲ. ಸೊ ದೀಸ್ ಡ್ರಗ್ಸ್ ಆರ್ ಬ್ರಾಡ್ಲಿ ಡಿವೈಡೆಡ್ ಇಂಟು 4 categories ಬೇಸ್ಡ್ ಆನ್ ದೇರ್ ಆಕ್ಷನ್ ಆನ್ ದ ಬ್ರೈನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾಕೆ ಆ ಡ್ರಗ್ ಅನ್ನ ಅಬ್ಯೂಸ್ ಅಂತ ಕರಿತಾ ಇದ್ದೀವಿ, ಯಾಕಂದ್ರೆ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ಅದು ನಮ್ಮ ಬಾಡಿಗೆ ಹಾರ್ಮ್ಫುಲ್ ಇಫೆಕ್ಟ್ ಅನ್ನ ತೋರಿಸ್ತಾ ಇದೆ. ಯಾಕೆ, ಬಿಕಾಸ್ ಈ ಡ್ರಗ್ಸ್ಗಳು ಡೈರೆಕ್ಟ್ ಆಗಿ ನಮ್ಮ ಬ್ರೈನ್ ಮೇಲೆ ಇವು ಅಸರ್ ಆಗ್ತವೆ, ನಮ್ಮ ಬ್ರೈನ್ ಮೇಲೆ ಇವು ಅಫೆಕ್ಟ್ ಆಗ್ತವೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವು ನಮ್ಮ ಬ್ರೈನ್ ಮೇಲೆ ಹೆಂಗೆ ಅಫೆಕ್ಟ್ ಆಗ್ತಾ ಇದ್ದಾವೆ ರೀಸನ್ ಮೇಲೆ ವಿ ಹ್ಯಾವ್ 4 different types of drugs here. First one, sedatives and tranquilizers, then stimulants, hallucinogens and opiate narcotics.
ಹೇಗೆ ಇವು ನಮ್ಮ ಬ್ರೈನ್ ಮೇಲೆ ಅಫೆಕ್ಟ್ ಆಗ್ತವೆ, ನೀವು ಸೆಡೆಟಿವ್ಸ್ ಮತ್ತು ಟ್ರ್ಯಾಂಕ್ಯುಲೈಸರ್ಸ್ ಅನ್ನು ತಗೊಂಡ್ರೆ ದೇ ಡಿಪ್ರೆಸ್ ದ ಆಕ್ಟಿವಿಟಿ ಆಫ್ CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಗಿವ್ ಫೀಲಿಂಗ್ ಆಫ್ ರಿಲ್ಯಾಕ್ಸೇಷನ್, ಡ್ರೌಸಿನೆಸ್ ಆ್ಯಂಡ್ ಕಾಮ್ನೆಸ್ ಟು ದ ಬಾಡಿ. ಸೊ ಒಂದು ರೀತಿ ಈ ಸೆಡೆಟಿವ್ಸ್ ಮತ್ತು ಟ್ರ್ಯಾಂಕ್ಯುಲೈಸರ್ಸ್ ಡ್ರಗ್ಸ್ಗಳನ್ನು ತಗೊಂಡ್ರೆ ನಮ್ಮದು CNS ಏನು ಆಕ್ಟಿವಿಟಿ ಇದೆಯಲ್ಲ ಅದನ್ನು ನಾವು ಡಿಪ್ರೆಸ್ ಮಾಡ್ದಂಗೆ, ಕಡಿಮೆ ಮಾಡ್ದಂಗೆ, ಇದರಿಂದ ಏನಾಗುತ್ತೆ ಡ್ರೌಸಿನೆಸ್ ಬೆಳೆಯುತ್ತೆ, ಒಂದು ರೀತಿ ಸುಂದಾಗೋದು ಅಂತೀವಲ್ಲ ನಾವು, ಸೊ ಆ ರೀತಿ ಡ್ರೌಸಿನೆಸ್ ಆಗುತ್ತೆ ಆ್ಯಂಡ್ ಹೈಯರ್ ಕಾನ್ಸಂಟ್ರೇಷನ್ ಇಂಡ್ಯೂಸಸ್ ದ ಸ್ಲೀಪ್. ಓಕೆ, ಎಕ್ಸಾಂಪಲ್ ಯಾವ್ಯಾವುದು, ಬೆನ್ಸೋಡೈಸಿಫೈನ್ಸ್ ಆಗ್ಬೋದು, ಅಥವಾ ಆಂಫಿಟಮೈನ್ಸ್ ಆಗ್ಬೋದು, ಬಾರ್ಬಿಟ್ಯೂರೇಟ್ಸ್ ಆಗ್ಬೋದು. ನಾವು ಸ್ಲೀಪಿಂಗ್ ಪಿಲ್ಸ್ಗಳನ್ನು ನೋಡ್ತೀವಲ್ವ, ಕೇಳಿರ್ತೀವಲ್ವ, ಸ್ಲೀಪಿಂಗ್ ಡೋಸಸ್ ಅಂತ ಏನು ಹೇಳ್ತೀವಲ್ಲ, ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ನಲ್ಲಿ ಪೇಷಂಟಿಗೆ ಯೂಸ್ ಆಗಲಿ ಅಂತ ಅವನ್ನ ಕೊಟ್ಟಿರ್ತಾರೆ. ಬಟ್ ಅದನ್ನೇ ನಾವು ಜಾಸ್ತಿಯಾಗಿ ತಗೊಂಡು ಅದರಿಂದ ನಮ್ಮ ಬಾಡಿಗೆ ಅಫೆಕ್ಟ್ ಆಯಿತು ಅಂದರೆ ನಾವು ಅವಾಗ ಅದನ್ನ ಅಬ್ಯೂಸ್ ಮಾಡ್ಕೋತಾ ಇದ್ವಿ, ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ. ಸೊ ಫಸ್ಟ್ ಕ್ಯಾಟಗರಿ ಏನಿದೆಯಲ್ಲ ಇವೇನು ಮಾಡ್ತಾ ಇದ್ದಾವೆ, ಸೆಡೆಟಿವ್ ಅಂದರೆ ಒಂಥರ ಡ್ರೌಸಿನೆಸ್ ಅನ್ನು ಕಾಸ್ ಮಾಡ್ತಾ ಇದ್ದಾವೆ, ಸೆಡೆಟಿವ್ಸ್ ಆ್ಯಂಡ್ ಟ್ರ್ಯಾಂಕ್ಯುಲೈಸರ್ಸ್. ಓಕೆ, ಸೊ ಇವೆಲ್ಲವನ್ನ ನೀವು ನೆನ್ಪಿಟ್ಕೋಬೇಕು ಆ್ಯಂಡ್ ಬರೋದು ಸ್ಪೆಲ್ಲಿಂಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ category. Second one is the stimulants. So what they are stimulating? They are directly stimulating the CNS. So they induce the excitement by increasing the activity of CNS by the release of non-adrenaline hormone and thus act as a mood elevator. ಸೊ ಒಂದು ರೀತಿ ನಮ್ಮ CNS ಅನ್ನು ಇವು ಸ್ಟಿಮ್ಯುಲೇಟ್ ಮಾಡಿ ಅದರಿಂದ ನಮ್ಮ ಮೂಡನ್ನು ಎಲಿವೇಟ್ ಮಾಡ್ತವೆ, ಎಕ್ಸೈಟ್ಮೆಂಟನ್ನು ಇಂಡ್ಯೂಸ್ ಮಾಡ್ತವೆ. ಎಕ್ಸಾಂಪಲ್ ಯಾವುದು, ಕ್ಯಾಫೀನ್ ಮತ್ತು ಕೊಕೈನ್. ಕ್ಯಾಫೀನ್ ನಾವು ಏನು ಕಾಫಿಯನ್ನು ಕುಡಿತೀವಲ್ಲ ಅದರಲ್ಲಿರುವಂತಹ ಒಂದು ಕಂಟೆಂಟ್. ಸರಿಯಾದ ಪ್ರಮಾಣದಲ್ಲಿ ದಿವಸಕ್ಕೆ ಒಂದ್ಸತಿ ಕುಡಿದ್ರೆ ಅವಾಗ ನೀವು ಅಬ್ಯೂಸ್ ಮಾಡ್ಕೊಳಂಗಲ್ಲ, ಬಟ್ ಎಕ್ಸೆಸಿವ್ ಕನ್ಸಂಪ್ಷನ್, ಅದು ಜಾಸ್ತಿಯಾಗಿ ನೀವು ಕನ್ಸ್ಯೂಮ್ ಮಾಡ್ತಾ ಹೋದರೆ ಇಟ್ ಆ್ಯಕ್ಟ್ ಆಸ್ ಎ ಸ್ಟಿಮ್ಯುಲೆಂಟ್. ಇಟ್ ಈಸ್ ನಥಿಂಗ್ ಬಟ್ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ. ಸೊ ದ್ಯಾಟ್ ವಿಲ್ ಇಂಡ್ಯೂಸ್ ದ ಆಕ್ಟಿವಿಟಿ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಕ್ಯಾಫೆನ್ ಮತ್ತು ಕೊಕೈನ್ ದೇ ಕಮ್ ಅಂಡರ್ ದ ಕ್ಯಾಟಗರಿ ಸ್ಟಿಮ್ಯುಲೆಂಟ್ಸ್, ಹೆಸರಿನಲ್ಲೇ ಇದೆ. ನೆಕ್ಸ್ಟ್ ಥರ್ಡ್ ಕ್ಯಾಟಗರಿ ಯಾವುದು, ಹ್ಯಾಲುಸಿನೋಜನ್ಸ್. ಹ್ಯಾಲುಸಿನೋಜನ್ಸ್ ಅಂದರೆ ಯಾವುವು, ದೇ ಚೇಂಜ್ ದ ಪರ್ಸನ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಪರ್ಸೆಪ್ಷನ್. ಸೊ ಈ ಹ್ಯಾಲುಸಿನೋಜನ್ಸ್ಗಳು ಏನು ಮಾಡ್ತವೆ, ದೇ ಕಾಸ್ ದ ಹ್ಯಾಲುಸಿನೇಷನ್. ಹ್ಯಾಲುಸಿನೇಷನ್ ಅಂದ್ರೆ ಏನು, ಒಂದು ರೀತಿ ನಾವು ಯೂಶ್ವಲ್ ಆಗಿ ನಶೆ ಅಂತ ಹೇಳ್ತೀವಲ್ಲ, ಹ್ಯಾಲುಸಿನೇಷನ್ ಅಂದರೆ ಇಟ್ ಈಸ್ ದ ಇಲ್ಯೂಷನ್ ಆಫ್ ಹಿಯರಿಂಗ್ ಸೌಂಡ್ಸ್ ಆರ್ ಸೀಯಿಂಗ್ ಆಬ್ಜೆಕ್ಟ್ಸ್ ವಿಚ್ ಆರ್ ನಾಟ್ ಆ್ಯಕ್ಚುಲಿ ಪ್ರೆಸೆಂಟ್. ಸೊ ಈ ಹ್ಯಾಲುಸಿನೋಜನ್ಸ್ ಅನ್ನುವಂತಹ ಡ್ರಗ್ಸ್ಗಳನ್ನು ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತೀವಲ್ಲ, ಅವನ್ನ ಮಿಸ್ಯೂಸ್ ಮಾಡ್ಕೋತೀವಲ್ಲ, ಆವಾಗ ಆ ಕನ್ಸ್ಯೂಮ್ ಮಾಡಿದಂತಹ ವ್ಯಕ್ತಿ ಒಂದು ಹ್ಯಾಲುಸಿನೇಷನ್ನಲ್ಲಿ ಅಂದರೆ ಏನೂ ಇರೋದೇ ಇಲ್ಲ ಪ್ರೆಸೆಂಟಲ್ಲಿ, ಬಟ್ ಅದನ್ನು ನೀವು ನೋಡ್ದಂಗೆ ನಿಮಗೆ ಫೀಲ್ ಆಗೋದು, ಅಥವಾ ಯಾರೂ ಮಾತಾಡ್ತಾ ಇರೋದಿಲ್ಲ ಬಟ್ ಅಂದರೂ ನಿಮ್ಗೆ ಏನೋ ಕೇಳ್ದಂಗೆ ಫೀಲ್ ಆಗೋದು, ಅದಕ್ಕೆ ನಾವು ಹ್ಯಾಲುಸಿನೇಷನ್ ಅಂತ ಹೇಳ್ತೀವಿ. ಎದರಿಂದ ಬರ್ತಾ ಇದೆ, ಈ ಹ್ಯಾಲುಸಿನೋಜನ್ಸ್ ಅನ್ನುವಂತಹ ಡ್ರಗ್ಸಿಂದ ಆ ರೀತಿಯಾದಂತಹ ಇಫೆಕ್ಟ್ ಬರ್ತಾ ಇದೆ. ಸೊ ಹ್ಯಾಲುಸಿನೋಜನ್ಸ್, ದೀಸ್ ಆರ್ ದ ಡ್ರಗ್ಸ್ ವಿಚ್ ವಿಲ್ ಕಾಸ್ ದ ಹ್ಯಾಲುಸಿನೇಷನ್ಸ್. ಯಾವ್ಯಾವ್ದಾಗ್ಬೋದು, LSD ಅಂದರೆ ಏನು, ಲೈಸರ್ಜಿಕ್ ಅಸಿಡ್ ಡೈಥೈಲ್ ಅಮೈಡ್. ದೆನ್ ಹೆಂಪ್ ಪ್ಲಾಂಟಿಂದ ಬರುವಂತಹ ಪ್ರೊಡಕ್ಟ್ಸ್ಗಳಾಗ್ಬೋದು, ಇವೆಲ್ಲವೂ ಹ್ಯಾಲುಸಿನೋಜನ್ಸ್ ಆಗಿ ಆ್ಯಕ್ಟ್ ಮಾಡ್ತವೆ. ಕ್ಯಾನಬಿಸ್ ಪ್ಲಾಂಟ್ ಅನ್ನುವಂಥ ಒಂದು ಕ್ಯಾನಬಿಸ್ ಸಟೈವ ಅಂತ ಒಂದು ಪ್ಲಾಂಟ್, ಆ ಪ್ಲಾಂಟದ್ದು ಪ್ರೊಡಕ್ಟ್ಸ್ಗಳೇನಿದಾವಲ್ಲ ದೇ ಕಾಸ್ ದ ಹ್ಯಾಲುಸಿನೇಷನ್. ಸೊ ದಿಸ್ ಈಸ್ ದ ಥರ್ಡ್ ಕ್ಯಾಟಗರಿ. ಫೋರ್ತ್ ಕ್ಯಾಟಗರಿ ಈಸ್ ಓಪಿಯೇಟ್ ನಾರ್ಕೋಟಿಕ್ಸ್, ಅಂದರೆ ಓಪಿಯೇಟ್ ಡ್ರಗ್ಸ್ ಅಂತಾನೂ ಕರೀತಾರೆ, ಒಪಿಯಾಯ್ಡ್ಸ್ ಅಂತಾನೂ ಕರೀತಾರೆ, ಒನ್ ಆ್ಯಂಡ್ ದ ಸೇಮ್. ವಾಟ್ ದೇ ವಿಲ್ ಡೂ, ದೇ ವಿಲ್ ಸಪ್ರೆಸ್ ದ ಪೇನ್, ರೆಡ್ಯೂಸ್ ದ ಟೆನ್ಷನ್ ಆ್ಯಂಡ್ ಎಂಗ್ಸೈಟಿ ಕಾಸಿಂಗ್ ದ ಲೆಥಾರ್ಜಿ. ಎಕ್ಸಾಂಪಲ್ ಯಾವ್ಯಾವುದು, ಓಪಿಯಮ್ ಆಗ್ಬೋದು, ಮಾರ್ಫೈನ್ ಆಗ್ಬೋದು, ಹಿರಾಯಿನ್ ಆಗ್ಬೋದು, ಅಥವಾ ಬ್ರೌನ್ ಶುಗರ್ ಅಂತ ನಾವೇನು ಕಾಮನ್ ಆಗಿ ಕರಿತೀವಲ್ಲ, ಇವೆಲ್ಲವೂ ನಾರ್ಕೋಟಿಕ್ ಡ್ರಗ್ಸ್ ಅನ್ನುವಂತಹ ಸಪ್ರೇಟ್ ಆದಂತಹ ಡ್ರಗ್ನಲ್ಲಿ ಬರ್ತವೆ. ಸೊ ವಾಟ್ ದೇ ಆರ್ ಡೂಯಿಂಗ್, ಆ್ಯಕ್ಚುಲಿ ಅವೆಲ್ಲವೂ ಏನು ಪೇನ್ ಕಿಲ್ಲರ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಸೊ ಸಾಕಷ್ಟು ಸರ್ಜರೀಸ್ ಆದಾಗ ಅಥವಾ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ನಲ್ಲಿ ಈ ಪೇನ್ ಕಿಲ್ಲರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಯಾವಾಗ ಅದರದ್ದು ಅವಶ್ಯಕತೆಯನ್ನು ದಾಟಿ ನಾವು ಮಿಸ್ಯೂಸ್ ಮಾಡ್ಕೋತೀವಲ್ಲ, ದೆನ್ ಇಟ್ ಆ್ಯಕ್ಟ್ ಆಸ್ ಏನಂತಾರೆ ಹಾರ್ಮ್ಫುಲ್ ಇಫೆಕ್ಟ್, ನಮ್ಮ ಬಾಡಿಗೆ ಅದು ಹಾರ್ಮ್ಫುಲ್ ಇಫೆಕ್ಟನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದೇ ರೆಡ್ಯೂಸ್ ದ ಟೆನ್ಷನ್ ಆ್ಯಂಡ್ ಎಂಗ್ಸೈಟಿ ಬಟ್ ದೇ ಕಾಸ್ ದ ಲೆಥಾರ್ಜಿ. ಯಾವ್ಯಾವುದು, ಓಪಿಯಮ್ ಆಗ್ಬೋದು, ಮಾರ್ಫೈನ್ ಆಗ್ಬೋದು, ಮತ್ತು ಹಿರಾಯಿನ್ ಆಗ್ಬೋದು. ಸೊ ಒನ್ ಬೈ ಒನ್ ಇವನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ ಆಸ್ ಪರ್ ಯುವರ್ NCERT ಟೆಕ್ಸ್ಟ್ ಬುಕ್. ಫಸ್ಟ್ ಯಾವುದಿತ್ತು, ಓಪಿಯಾಯ್ಡ್ಸ್. ಓಕೆ, ಈ ಚಾರ್ಟ್ನಲ್ಲಿ ಲಾಸ್ಟಿಗೆ ಇದೆಯಲ್ಲ ಓಪಿಯೋಟಿಕ್ ನಾರ್ಕೋಟಿಕ್ಸ್ ಅಂತ ಏನಿದೆ ಅದನ್ನು ಇಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಓದೋಣ. ಸೊ ವಾಟ್ ಆರ್ ದೀಸ್ ಆರ್ ದ ಡ್ರಗ್ಸ್ ವಿಚ್ ವಿಲ್ ಬೈಂಡ್ ಟು ಸ್ಪೆಸಿಫಿಕ್ ಒಪಾಯ್ಡ್ ರಿಸೆಪ್ಟರ್ಸ್
ಪ್ರೆಸೆಂಟ್ ಇನ್ ಅವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ನಾವು ಯಾವಾಗ ಈ ಓಪಿಯಾಯ್ಡ್ಸ್ಗಳನ್ನ ಕನ್ಸ್ಯೂಮ್ ಮಾಡ್ತೀವಲ್ಲ, ಅಂದ್ರೆ ಸಾಲೋ ಮಾಡ್ತೀವಲ್ಲ, ಅಥವಾ ಕೆಲವೊಂದ್ಸತಿ ಅದನ್ನ ಹಿಂಗೆ ಮೂಗ್ನಿಂದ ಅದ್ರದ್ದೇನು ವಾಸನೆಯನ್ನ ಏನು ತಗೋತೀವಲ್ಲ, ಸೊ ಈ ಓಪಿಯಾಯ್ಡ್ಸ್ಗಳು ಏನು ಮಾಡ್ತವೆ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಈ ಓಪಿಯಾಯ್ಡ್ಸ್ದು ಸ್ಪೆಸಿಫಿಕ್ ರಿಸೆಪ್ಟರ್ಸ್ಗಳು ಇರ್ತವೆ. ಸೊ ಅವು ಹೋಗಿ ಆ ರಿಸೆಪ್ಟರಿಗೆ ಬೈಂಡ್ ಆಗ್ತವೆ. ಇವನ್ ಇನ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ನಲ್ಲೂ ಕೂಡ ಈ ರಿಸೆಪ್ಟರ್ಸ್ಗಳು ಇರ್ತವೆ. ಸೊ ಆ ರಿಸೆಪ್ಟರ್ಸ್ಗಳ ಮೇಲೆ ಹೋಗಿ ಈ ಕೆಮಿಕಲ್ಸ್ಗಳು, ಇವಾಗ ಆಬ್ವಿಯಸ್ಲಿ ನೀವು ಈ ಡ್ರಗ್ಸ್ ಅಂದ್ರೆ ಏನು, ದೇ ಆರ್ ನಥಿಂಗ್ ಬಟ್ ದ ಕೆಮಿಕಲ್ಸ್, ಹೌದಾ? ಕೆಲವೊಂದು ಕೆಮಿಕಲ್ ಕಂಪೌಂಡ್ಸ್ಗಳು ಸಾಲಿಡ್ ಫಾರ್ಮ್ ಅಲ್ಲಿ ಇರ್ಬೋದು, ಪೌಡರ್ ಫಾರ್ಮ್ ಅಲ್ಲಿ ಇರ್ಬೋದು, ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಇರ್ಬೋದು, ಅಥವಾ ಕೆಲವೊಂದ್ಸತಿ ಲಿಕ್ವಿಡ್ ಫಾರ್ಮ್ ನಲ್ಲೂ ಇರ್ಬೋದು. ಸೊ ಈ ಕೆಮಿಕಲ್ಸ್ಗಳು ರಿಸೆಪ್ಟರ್ಸ್ ಜೊತೆ ಬೈಂಡ್ ಆಗ್ತವೆ. ಅದರಿಂದ ಏನಾಗುತ್ತೆ, ದೇ ಆಕ್ಟ್ ಆಸ್ ಅ ಡಿಪ್ರೆಸೆಂಟ್, ಪೇನ್ ಕಿಲ್ಲರ್ಸ್, ದಿಸ್ ಈಸ್ PAIN, painkillers, then generally taken by injections and by snorting. Snorting ಅಂದ್ರೆ ಏನು, ಈ ರೀತಿ ಮೂಸ್ ತಗೊಳ್ಳೋದು ಅಂತ, ಮೂಗ್ನಿಂದ ಅದರದ್ದು ಅದನ್ನ ಸಾಲ್ವ್ ಮಾಡೋದು ಅಂತ ಅರ್ಥ. ಓಕೆ, ಸೊ ದೀಸ್ opioids, they will bind to the receptors present in CNS and gastrointestinal tract. They act as a painkillers and depressant. ಓಕೆ, ಅದರಲ್ಲಿ ಕೆಲವೊಂದು ಎಕ್ಸಾಮ್ಸ್ಗಳು, ಓಪಿಯಾಯ್ಡ್ಸ್ ಇದು ಒಂದು ಗ್ರೂಪ್ ಆಫ್ ಡ್ರಗ್ಸ್ ಇದ್ದಂಗೆ. ಅದರಲ್ಲಿನೇ ಯಾವ್ಯಾವ ಬರ್ತಾವೆ ಅಂದ್ರೆ, ಓಪಿಯಂ ಆಗ್ಬೋದು, ಅಫೀಮ್ ಅಂತ ನಾವೇನ್ ಕರಿತೀವಲ್ಲ ಅದು, ಓಪಿಯಂ, ದೆನ್ ಮಾರ್ಫೈನ್, ದೆನ್ ಹಿರಾಯಿನ್. Now this opium, it is extracted from latex of unripened capsule of a poppy plant. So idu poppy plant, this is the flower. So idu flower ಫರ್ಟಿಲೈಸೇಷನ್, ಫಲೀಕರಣ ಆದ್ಮೇಲೆ ಇದು ಒಂದು ಕ್ಯಾಪ್ಸೂಲ್ ಅನ್ನ ಫಾರ್ಮ್ ಮಾಡುತ್ತೆ, ಸೀಡ್ ಅನ್ನ ಫಾರ್ಮ್ ಮಾಡುತ್ತೆ, ಹೌದಾ? ಸೊ ದಿಸ್ ಕ್ಯಾಪ್ಸೂಲ್ ಏನಿದೆಯಲ್ಲ, ಈ ಕ್ಯಾಪ್ಸೂಲ್ ಇಂದ ಲ್ಯಾಟೆಕ್ಸ್ ಅನ್ನ ತೆಗಿತಾರೆ. ಲ್ಯಾಟೆಕ್ಸ್ ಅಂದ್ರೆ ಏನು, ಈ ರೀತಿ ಕ್ಯಾಪ್ಸೂಲ್ಸ್ ಗಳಿಗೆ ನೀವು ಕಟ್ ಮಾಡಿದಾಗ ಹೊರಗಡೆ ಒಂದು ವೈಟ್ ಕಲರ್ ಕ್ರೀಮಿ ಆದಂತಹ ಒಂದು ಲಿಕ್ವಿಡ್ ಊಸ್ ಔಟ್ ಆಗುತ್ತೆ, ಹೊರಗಡೆ ಬರುತ್ತೆ. ಸೊ ಆ ರೀತಿ ಇದನ್ನ ಆರ್ಟಿಫಿಷಿಯಲ್ ಆಗಿ ಎಲ್ಲಾ ಪಾಪಿ ಸೀಡ್ಸ್ ಗಳಿಗೂ ಹಿಂಗೆ ಕಟ್ ಅನ್ನ ಮಾಡಿ, ಅದರಿಂದ ಒಳಗಡೆ ಇರುವಂತಹ ಅದೇನು ಲಿಕ್ವಿಡ್ ಇದೆಯಲ್ಲ ಅದು ಹೊರಗಡೆ ಬರುತ್ತೆ. ಅದನ್ನ ಕಲೆಕ್ಟ್ ಮಾಡಿಕೊಂಡು ಓಪಿಯಂ ಅನ್ನ ತಯಾರಿಸ್ತಾರೆ. ಸೊ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲೆಟೆಕ್ಸ್ ಆಫ್ ಅನ್ರೈಪ್ಡ್. ಅನ್ರೈಪ್ಡ್ ಯಾಕಂದ್ರೆ ಇದಿನ್ನು ಪೂರ್ತಿ ಕ್ಯಾಪ್ಸೂಲ್ ಫಾರ್ಮೇಶನ್ ಆಗಿ ಅದು ತಾನೇ ಓಪನ್ ಆಗಿಲ್ಲ, ಸೀಡ್ಸ್ ಗಳನ್ನ ಹೊರಗಡೆ ಹಾಕ್ಲಿಕ್ಕೆ. ಸೊ ಇದಿನ್ನು ಅನ್ರೈಪ್. ಇವಾಗ ನಾವು ಕಚ್ಚಾ ಕಾಯಿ ಫ್ರೂಟ್ಸ್ ಗಳನ್ನ ತಗೋತೀವಲ್ಲ, ಮ್ಯಾಂಗೋ ಹಣ್ಣನ್ನ ತಗೋತೀವಿ ಅಂತ ಇಟ್ಕೊಳ್ಳಿ, ಫುಲ್ ಹಸಿರು ಕಲರ್ ಇತ್ತು ಅಂದ್ರೆ ಅದು ಅನ್ರೈಪ್ಡ್ ಆಗಿದೆ, ಇನ್ನು ಹಣ್ಣಾಗಿಲ್ಲ ಅಂತ ಅರ್ಥ. ಅದೇ ರೀತಿ ನೀವು ಇಲ್ಲಿ ಪಾಪಿ ಈ ಕ್ಯಾಪ್ಸೂಲ್ ಅನ್ನ ತಗೊಂಡ್ರೆ ಇದಿನ್ನು ಅನ್ರೈಪ್ಡ್ ಇದೆ ಕಂಡೀಷನ್ ನಲ್ಲಿ. ಅದನ್ನ ನಾವು ಕಟ್ ಮಾಡಿ ಅಲ್ಲಿಂದ ಬರುವಂತಹ ರಸ, ಲೆಟೆಕ್ಸ್ ಏನಿದೆ ಅದನ್ನ ತಗೊಂಡು ಈ ಓಪಿಯಂ ಅನ್ನ ರೆಡಿ ಮಾಡ್ತಾರೆ. ಸೊ ನೇಮ್ ಆಫ್ ದ ಪ್ಲಾಂಟ್, ಇಟ್ ಈಸ್ ಪೆಪಾವರ್ ಸೊಮ್ನಿಫೆರಾ. ನಾವೇನ್ ಕಸ್ಕಸಿ ಅಂತ ಯೂಸ್ ಮಾಡ್ತೀವಲ್ಲ ಅಡಿಗೆನಲ್ಲಿ, ದಟ್ ಈಸ್ ನಥಿಂಗ್ ಬಟ್ ಪಾಪಿ ಸೀಡ್ಸ್, ಅಥವಾ ಆ ಪ್ಲಾಂಟ್ ಹೆಸರೇನು, ಪೆಪಾವರ್ ಸೊಮ್ನಿಫೆರಾ. ಓಕೆ, ಅದನ್ನ ನಾವು ರೈಟ್ ಕ್ವಾಂಟಿಟಿನಲ್ಲಿ ಅಡಿಗೆನಲ್ಲೂ ಯೂಸ್ ಮಾಡ್ತೀವಿ. ಬಟ್ ಯಾವಾಗ ಅದ್ರದ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೋ ಅವಾಗ ಅದನ್ನ ನಾವು ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಸೊ ನೇಮ್ ಆಫ್ ದ ಪ್ಲಾಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಪೆಪಾವರ್ ಸೊಮ್ನಿಫೆರಾ. ಸೆಕೆಂಡ್ ಒನ್ ಮಾರ್ಫೈನ್. ಇದನ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ, ದೀಸ್ ಆರ್ ಅಬ್ಟೈನ್ಡ್ ಫ್ರಮ್ ರೆಸಿನ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸೀಡ್ಸ್ ಆಫ್ ಓಪಿಯಂ ಪಾಪಿ ಪ್ಲಾಂಟ್. ಇದನ್ನು ಕೂಡ ಈ ಪಾಪಿ ಸೀಡ್ಸ್ ಇಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಅಂಡ್ ಲಾಸ್ಟ್ ಒನ್ ಈಸ್ ಹೆರಾಯಿನ್, ಬ್ರೌನ್ ಶುಗರ್ ಅಂತಾನೂ ಕರೀತಾರೆ. ಇದನ್ನ ಹೆಂಗೆ ತಯಾರಿಸ್ತಾರೆ ಅಂದ್ರೆ, ಇದೇನ್ ಮಾರ್ಫಿನ್ ಬರುತ್ತಲ್ಲ, ಫಸ್ಟ್ ಈ ಮಾರ್ಫಿನ್ ಅನ್ನ ಅಸೆಟೈಲೇಷನ್ ಮಾಡೋದ್ರಿಂದ ನಮ್ಗೆ ಹೆರಾಯಿನ್ ಸಿಗುತ್ತೆ. ಸೊ ಕೆಮಿಕಲ್ ನೇಚರ್ ಅಲ್ಲಿ ಈ ಹೆರಾಯಿನ್ ಅನ್ನುವಂಥದ್ದು, ಇಟ್ ಈಸ್ ಅ ಡೈಅಸೆಟೈಲ್ ಮಾರ್ಫೈನ್. So morphine is the structure, but this morphine has undergone acetylation. So ಇದನ್ನ white ಅಥವಾ brown sugar ಅಂತಾನೂ ಕರೀತಾರೆ. It is a odorless, bitter in taste and crystalline compound. ಸೊ ಪೆಪಾವರ್ ಸೊಮ್ನಿಫೆರಾ ಅನ್ನುವಂತಹ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಏನು ಡ್ರಗ್ಸ್ ಗಳಿದಾವಲ್ಲ, ಅವನ್ನ ನಾವು ಒಪಿಯಾಯ್ಡ್ಸ್ ಅಂತ ಕರಿತೀವಿ. ಅವು ಏನವು ಆಕ್ಚುಯಲ್ ಆಗಿ ದೇ ಆರ್ ದ ಪೇನ್ ಕಿಲ್ಲರ್ಸ್. ಬಟ್ ಅದನ್ನ ನಾವು ಎಕ್ಸಸ್ ಆಗಿ ಯೂಸ್ ಮಾಡಿದ್ವಿ ಅಂತಂದ್ರೆ, ಜಾಸ್ತಿ ತಗೊಂಡ್ವಿ ಅಂತಂದ್ರೆ, ಅವಾಗ ಅದ್ರಲ್ಲಿ ಪಾಸಿಟಿವ್ ಎಫೆಕ್ಟ್ಸ್ ಹೋಗಿ ನಮ್ಮ ಬಾಡಿ ಮೇಲೆ ಅದು ನೆಗೆಟಿವ್ ಎಫೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದೆನ್ ವಿ ಕಾಲ್ ಇಟ್ ಆಸ್ ಅ ಡ್ರಗ್ ಅಬ್ಯೂಸ್. ಸೊ ಓಪಿಯಂ ಆಗ್ಬೋದು, ಮಾರ್ಫೈನ್ ಆಗ್ಬೋದು, ಅಥವಾ ಹೆರಾಯಿನ್ ಆಗ್ಬೋದು. These are the opioids. ಸೆಕೆಂಡ್ ಒನ್ ಬರೋದು ಕ್ಯಾನಬಿನಾಯ್ಡ್ಸ್. ಕ್ಯಾನಬಿನಾಯ್ಡ್ಸ್ ಅಂದ್ರೆ ಏನು, ಇವಾಗ ಹೆಂಗೆ ನಾವು ಓಪಿಯಾಯ್ಡ್ಸ್ ನಲ್ಲಿ ಈ ಫಸ್ಟ್ ಕ್ಯಾಟಗರಿನಲ್ಲಿ ಪೆಪಾವರ್ ಸೊಮ್ನಿಫೆರಾ ಪಾಪಿ ಪ್ಲಾಂಟ್ ಇಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಲ್ಲ, ಕ್ಯಾನಬಿನಾಯ್ಡ್ಸ್ ಅನ್ನುವಂತಹ ಡ್ರಗ್ಸ್ ಗಳನ್ನ ನಾವು ಕ್ಯಾನಬಿ ಸಟೈವಾ ಅನ್ನುವಂತಹ ಪ್ಲಾಂಟ್ ಇಂದ ಇವನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ.
what they will do, they will interact with the cannabinoid receptors present principally in the brain. ಸೊ ನಮ್ಮ ಬ್ರೈನ್ ನಲ್ಲಿರುವಂತಹ ರಿಸೆಪ್ಟರ್ಸ್ ಜೊತೆ ಅವು ಇಂಟ್ರಾಕ್ಟ್ ಮಾಡ್ತವೆ. These are obtained from inflorescence of the plant cannabis sativa. We have to underline scientific name. ಓಕೆ, ಸೊ ಇದನ್ನ ನಾವು cannabis sativa ಅನ್ನುವಂತಹ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. They are generally taken by inhalation or oral ingestion. What is the effect? These affect the cardiovascular system of our body. So cannabinoids cardiovascular system ಮೇಲೆ ಅಫೆಕ್ಟ್ ಮಾಡ್ತವೆ. ಕೆಲವೊಂದು ಟೈಪ್ಸ್ಗಳು ಯಾವ್ಯಾವು, ಗಾಂಜಾ ಆಗ್ಬೋದು, ಹಶೀಶ್ ಅಥವಾ ಚರಸ್ ಆಗ್ಬೋದು, ದೆನ್ ಭಾಂಗ್ ಆಗ್ಬೋದು. ಸೊ ಇವೆಲ್ಲವೂ ಏನು ಕ್ಯಾನಬಿನಾಯ್ಡ್ಸ್ ಕ್ಯಾಟಗರಿನಲ್ಲಿ ಬರುವಂತಹ ಡ್ರಗ್ಸ್ಗಳು. ಈ ಗಾಂಜಾವನ್ನ ಹೆಂಗ್ ಪ್ರೊಡ್ಯೂಸ್ ಮಾಡ್ತಾರೆ? ದೀಸ್ ಆರ್ ಆಬ್ಟೈನ್ಡ್ ಬೈ ಕ್ರಶಿಂಗ್ ದ ಲೀವ್ಸ್. ಇಲ್ಲೇ ನೀವು ಪ್ಲಾಂಟ್ ನೋಡ್ತಾ ಇದ್ದೀರಲ್ಲ, ಈ ಪ್ಲಾಂಟ್ದು ಲೀವ್ಸ್ ಆಗ್ಬೋದು, ಫ್ಲವರ್ಸ್ ಅಥವಾ ಟ್ವಿಕ್ಸ್ ಆಗ್ಬೋದು, ಅಂದ್ರೆ ಈ ರೆಂಬೆ ಕೊಂಬೆಗಳಿರ್ತಾವಲ್ಲ ಅವನ್ನ ಕ್ರಶ್ ಮಾಡಿ ದೆನ್ ದೇ ವಿಲ್ ಪ್ರೊಡ್ಯೂಸ್ ದ ಗಾಂಜಾ. ಯಾವ ಪ್ಲಾಂಟ್ ಇದು? ಕ್ಯಾನಬಿಸ್ ಸಟೈವಾ. ದೆನ್ ಹಶೀಶ್ ಅಥವಾ ಚಾರಸ್, ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ? ದಿಸ್ ಈಸ್ ಪ್ರಿಪೇರ್ಡ್ ಔಟ್ ಆಫ್ ಕಾನ್ಸಂಟ್ರೇಟೆಡ್ ರೆಸಿನ್ಸ್ ಕಮಿಂಗ್ ಔಟ್ ಆಫ್ ದ ಫ್ಲವರಿಂಗ್ ಟಾಪ್ಸ್ ಆಫ್ ದ ಕ್ಯಾನಬಿಸ್ ಪ್ಲಾಂಟ್. ರೆಸಿನ್ಸ್ ಅಂದ್ರೆ ಏನು? ಅಗೇನ್ ಇವಾಗ ನಾವು ಕೆಲವೊಂದು ಗಿಡಗಳಲ್ಲಿ ಗಮ್ ತರ ಹೊರಗೆ ಬರುತ್ತಲ್ಲ, ಅದನ್ನೇ ನಾವು ರೆಸಿನ್ಸ್ ಅಂತಾನು ಕರಿಬಹುದು. ಸೊ ಈ ಪ್ಲಾಂಟ್ಸ್ ನಿಂದ, ಈ ಪ್ಲಾಂಟ್ಸ್ ಫ್ಲವರಿಂಗ್ ಟಾಪ್ಸ್ ಇರ್ತಾವಲ್ಲ, ನಾವು ದೀಸ್ ಆರ್ ದ ಫ್ಲವರಿಂಗ್ ಟಾಪ್ಸ್. ಸೊ ಇಲ್ಲಿಂದ ಬರುವಂತಹ ಒಂದು ಲಿಕ್ವಿಡ್ ಅದು ಊಸ್ ಔಟ್ ಆಗ್ತಾ ಇರುತ್ತೆ. ಸೊ ಆ ಲಿಕ್ವಿಡ್ ಅನ್ನ ಕಲೆಕ್ಟ್ ಮಾಡಿ ಈ ಕ್ಯಾನಬಿನಾಯ್ಡ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾರೆ. ಇವನ್ ಈ ಪ್ಲಾಂಟ್ ಲೀವ್ಸ್ ಫ್ಲವರ್ಸ್ ಗಳನ್ನ ಕ್ರಶ್ ಮಾಡಿ ಈ ಗಾಂಜಾವನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಲಾಸ್ಟ್ ಒನ್ ಯಾವುದು? ಭಾಂಗ್. The dried leaves and shoot of this plant, ಯಾವ ಪ್ಲಾಂಟು? cannabis plant. They are either eaten or they are, ಸೊ ಅದನ್ನ ನಾವು ತಿನ್ಬೋದು ಅಥವಾ ಕುಡಿಬೋದು. ಇವಾಗ ಯೂಶ್ವಲಿ ಹೋಳಿ ಟೈಮ್ ಅಲ್ಲಿ, ಹೋಳಿ ಹಬ್ಬ ಆಡ್ಬೇಕಾದ್ರೆ ಇದನ್ನ ಭಾಂಗ್ ಅಂತ ಪ್ರೊಡ್ಯೂಸ್ ಮಾಡ್ತಾರಲ್ಲ, ರೆಡಿ ಮಾಡ್ತಾರಲ್ಲ. ಸೊ ಒಂದ್ ಲೆವೆಲ್ ವರೆಗೂ ಓಕೆ, ಅದರದ್ದು ಲಿಮಿಟ್ ದಾಟಿ ನಾವು ಕನ್ಸ್ಯೂಮ್ ಮಾಡಿದ್ರೆ ಅವಾಗ ಇಟ್ ಹ್ಯಾಸ್ ಅ ಸೈಡ್ ಇಫೆಕ್ಟ್ಸ್ ಆನ್ ಅವರ್ ಬಾಡಿ. ಸೊ ಈ ಮೂರು ಕೆಟಗರಿ ಯಾವು? ದೀಸ್ ಕಮ್ಸ್ ಅಂಡರ್ ಕ್ಯಾನಬಿನಾಯ್ಡ್ಸ್. ಸೆಕೆಂಡ್ ಕೆಟಗರಿ. ಥರ್ಡ್ ಕೆಟಗರಿ ಯಾವುದು? ಕೋಕಾ ಆಲ್ಕೊಲೈಡ್ಸ್ ಅಥವಾ ಕೊಕೈನ್ ಅನ್ನುವಂತಹ ಡ್ರಗ್ಸ್ಗಳು. ದೀಸ್ ಆರ್ ಆಬ್ಟೈನ್ಡ್ ಫ್ರಮ್ ದ ಕೋಕಾ ಪ್ಲಾಂಟ್, ಎರಿಥ್ರೋಸೈಲಮ್ ಕೋಕಾ ಅನ್ನುವಂತಹ ಒಂದು ಪ್ಲಾಂಟ್. ಓಕೆ, ಈ ಪ್ಲಾಂಟ್ ಇಂದ, ದಿಸ್ ಇಸ್ ಅ ನೇಟಿವ್ ಟು ಸೌತ್ ಅಮೆರಿಕಾ, ಈ ಪ್ಲಾಂಟ್ ಇಂದ ಈ ಡ್ರಗ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅವೇನ್ ಮಾಡ್ತವೆ? ಇಟ್ ಇಂಟರ್ಫಿಯರ್ಸ್ ವಿತ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ದಟ್ ಈಸ್ ದ ಡೊಪಾಮೈನ್. ಸೊ ಡೊಪಾಮೈನ್ ಅನ್ನುವಂಥದ್ದೇನು ನಮ್ಮ ಬಾಡಿನಲ್ಲಿ ಇದು ನ್ಯೂರೋ ಟ್ರಾನ್ಸ್ಮಿಟರ್ ತರ ಕೆಲಸ ಮಾಡುತ್ತೆ. ಸೊ ಇದ್ರದ್ದೇನೋ ಒಂದು ಯೂಶುವಲ್ ಫಂಕ್ಷನ್ ಇರುತ್ತಲ್ಲ, ಆ ಫಂಕ್ಷನ್ ನಲ್ಲಿ ಇವು ಇಂಟರ್ಫಿಯರ್ ಮಾಡ್ತವೆ. ಸೊ ಡೊಪಾಮೈನ್ ಕರೆಕ್ಟ್ ಆಗಿ ವರ್ಕ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಬಾಡಿನಲ್ಲಿ ಸಿಗ್ನಲ್ಸ್ ಕರೆಕ್ಟ್ ಆಗಿ ಕನೆಕ್ಟ್ ಆಗೋದಿಲ್ಲ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟಿಗೆ. ಸೊ ದಟ್ ಈಸ್ ದ ಇಫೆಕ್ಟ್ ಆಫ್ ದಿಸ್ ಕೋಕಾ ಆಲ್ಕೊಲೈಡ್ಸ್ ಅಥವಾ ಕೊಕೈನ್. ಕೊಕೈನ್ ಅನ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ? ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಕೋಕ್ ಅಥವಾ ಕ್ರ್ಯಾಕ್. ಈಸ್ ಯೂಶುವಲಿ ಸ್ನಾರ್ಟೆಡ್. ಇಟ್ ಹ್ಯಾಸ್ ಅ potent stimulating action on CNS, producing the sense of euphoria and increasing energy. Euphoria ಅಂದ್ರೆ ಏನು? Euphoria ಅಂದ್ರೆ ಒಂದ್ ರೀತಿ ಪ್ರತಿ ಸಲ ನೀವು ಎಕ್ಸೈಟೆಡ್ ಸ್ಟೇಟ್ ನಲ್ಲಿ ಇರೋದು. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಯುಫೋರಿಯಾ. ಆಮೇಲೆ ಇನ್ಕ್ರೀಸ್ಡ್ ಎನರ್ಜಿ ಜಾಸ್ತಿ ಆದಂಗೆ ನೀವು ಫೀಲ್ ಮಾಡ್ಕೊಳ್ಳೋದು. ಸೊ ಇವೆಲ್ಲವೂ ಏನು? ಈ ಕೊಕೈನದ್ದು ಇಫೆಕ್ಟ್ ಆಗಿರುತ್ತೆ. ಸೊ ದೇ ಸ್ಟಿಮ್ಯುಲೇಟ್ ದ ಆಕ್ಷನ್ ಆಫ್ CNS. ಓಕೆ, ನಾವು ಅದರ್ ದ್ಯಾನ್ ದೀಸ್ ಓಪಿಯಾಯ್ಡ್ಸ್ ಆಗ್ಬೋದು ಅಥವಾ ಈ ಅನಾಬಿನಾಯ್ಡ್ಸ್ ಆಗ್ಬೋದು, ಕೋಕಾ ಆಲ್ಕೊಲೈಡ್ಸ್ ಆಗ್ಬೋದು, there are other hallucinogenic properties of the plant called datura and atopa belladonna. ಸೊ ಈ ಎರಡು ಪ್ಲಾಂಟ್ಸ್ ಗಳಿಂದನೂ ಕೂಡ ಹ್ಯಾಲುಸಿನೋಜನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ಮೂರೇ ಪ್ಲಾಂಟ್ ಅಲ್ಲ, ಇವಾಗ ನಾವು 3 ಪ್ಲಾಂಟ್ ಓದಿದ್ವಲ್ಲ, ಫಸ್ಟ್ ಒನ್ ಯಾವುದು? ಪೆಪಾವರ್ ಸೊಮ್ನಿಫೆರಾ ಇತ್ತು, ಸೆಕೆಂಡು ಕ್ಯಾನಬಿನಸ್ ಸಟೈವಾ ಇತ್ತು, ಥರ್ಡ್ ಒನ್ ಎರಿಥ್ರೋಸೈಲಮ್ ಕೋಕಾ ಇತ್ತು. ಸೊ ಈ ಪ್ಲಾಂಟ್ಸ್ ಅನ್ನ ಬಿಟ್ಟು ಬೇರೆ ಕೆಲವೊಂದು ಪ್ಲಾಂಟ್ಸ್ ಗಳಿಂದನೂ ಹ್ಯಾಲುಸಿನೋಜನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವ್ಯಾವುದು? ದತ್ತುರಾ ಪ್ಲಾಂಟ್ ಆಗ್ಬೋದು ಅಥವಾ ಅಟೋಪಾ ಬೆಲ್ಲಾಡೋನಾ ಅನ್ನುವಂತಹ ಪ್ಲಾಂಟ್ಸ್ ಇಂದ ಹ್ಯಾಲುಸಿನೋಜೆನಿಕ್ ಪ್ರಾಪರ್ಟಿಯನ್ನ ಹೊಂದಿರುವಂತಹ ಡ್ರಗ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. The cannabinoids are also abused by some sports person. ಇದನ್ನ ನಾನು ಮುಂದೆನೂ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ cannabinoid ಡ್ರಗ್ಸ್ ಏನಿದಾವಲ್ಲ, now these drugs they are again misused by the sports persons. ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು. So these are the 3 different types of drugs you have to study as per your NCERT. opioids ಆಗ್ಬೋದು, cannabinoids ಆಗ್ಬೋದು, ಮತ್ತೆ ಕೋಕಾ ಆಲ್ಕೊಲೈಡ್ಸ್ ಆಗ್ಬೋದು.
Now the drugs like barbiturates, amphetamines and benzodiazepines and LSD and other similar drugs that are normally used as medicines. ಸೊ ಈ ಓಪೋಯಿಡ್ಸು, ಕೆನಬಿನಾಯ್ಡ್ಸು ಮತ್ತು ಈ ಕೋಕಾ ಅಲ್ಕೊಲೈಡ್ಸನ್ನು ಬಿಟ್ಟು ಬೇರೆ ಯಾವ್ಯಾವ ಡ್ರಗ್ಸ್ಗಳಿದ್ದಾವಲ್ಲ ಕೆಮಿಕಲ್ಸು, ಅವನ್ನ ನಾವು ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ? ಬಿಕಾಸ್ ದೇ ಹೆಲ್ಪ್ ದ ಪೇಷಂಟ್ ಟು ಕೋಪ್ ಅಪ್ ವಿತ್ ಮೆಂಟಲ್ ಇಲ್ನೆಸ್ ಲೈಕ್ ಡಿಪ್ರೆಷನ್ ಆ್ಯಂಡ್ ಐಸೋಮ್ನಿಯಾ ಆರ್ ಆಫನ್ ಅಬ್ಯೂಸ್ಡ್. ಸೊ ನಾವು ಅದನ್ನ ಬೇಸಿಕ್ ಆಗಿ ಯೂಸ್ ಮಾಡ್ತಾ ಇರೋದು ಪೇಷಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ. ಬಟ್ ಅದನ್ನು ನಾವು ಯಾವಾಗ ಮಿಸ್ಯೂಸ್ ಮಾಡ್ಕೋತೀವಲ್ಲ ಆವಾಗ ಅದನ್ನು ನಾವು ಅಬ್ಯೂಸ್ಡ್ ಅಥವಾ ಡ್ರಗ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ. ಓಕೆ, ನಾವು ನೆಕ್ಸ್ಟ್ ಕೆಲವೊಂದು ಜನರಲ್ ಟಾಪಿಕ್ಸ್ ಇದಾವೆ, ಜಸ್ಟ್ ಅದನ್ನ ಸಿಂಪಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ದ್ಯಾಟ್ ಈ ಚಾಪ್ಟರ್ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಆದಂಗೆ. Now what is this adolescence? 12 to 18 years of age we usually refer it as a adolescence. ಇವಾಗ ಹೆಂಗೆ ಚೈಲ್ಡ್ಹುಡ್ ಆಗ್ಬೋದು, ಅಡಲ್ಟ್ಹುಡ್ ಆಗ್ಬೋದು, ದೆನ್ ಟೀನೇಜ್ ಆಗ್ಬೋದು, ಓಲ್ಡ್ ಏಜ್ ಆಗ್ಬೋದು ಅಂತ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ ವಿತ್ ರೆಫರೆನ್ಸ್ ಟು ದ ಏಜ್ ಆಫ್ ಎ ಪರ್ಸನ್. ಇದು ಕೂಡ ಒಂದು ಫೇಸ್ ಇದ್ದಂಗೆ. ಅಡೋಲಸೆನ್ಸ್ ಅನ್ನುವಂಥದ್ದು 12ರಿಂದ 18 ವರ್ಷದ ಒಳಗೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ಈ ಸ್ಟೇಜ್ಗೆ ರೆಫರ್ ಮಾಡ್ತೀವಿ. Now this adolescence, it acts as a bridge linking between the childhood and the adulthood. ಅಂದ್ರೆ ಫುಲ್ ಚಿಕ್ಕವರಾಗಿನೂ ಅಲ್ಲ, ಪೂರ್ತಿ ದೊಡ್ಡವರಾಗಿನೂ ಅಲ್ಲ, ಒಂಥರ ಬ್ರಿಡ್ಜ್ ಇದ್ದಂಗೆ. Now this stage of the life, it is accompanied by several biological and behavioral changes. ಸೊ ನಮ್ಮ ಬಾಡಿನಲ್ಲಿ ಈ 12 to 18 ಇಯರ್ಸ್ ಇದ್ದಾಗ ಸಾಕಷ್ಟು ಬಯೋಲಜಿಕಲ್ ಚೇಂಜಸ್ಗಳು ಆಗ್ತಾ ಇರ್ತವೆ. ಪ್ಯೂಬರ್ಟಿ ಹಿಟ್ ಆಗುತ್ತೆ ಅಂತ ನಾವೇನು ಹೇಳ್ತೀವಲ್ಲ, ಸೊ ಬಾಡಿ ಒಳಗಡೆ ಸಾಕಷ್ಟು ಈ ಆರ್ಗನ್ಸ್ಗಳು ಬಯೋಲಜಿಕಲಿ ಕೆಲವೊಂದು ಫಂಕ್ಷನ್ಸ್ಗಳನ್ನು ಸ್ಟಾರ್ಟ್ ಮಾಡ್ತವೆ. ಅದರಿಂದ ಬಿಹೇವಿಯರ್ ಚೇಂಜಸ್ ಕೂಡ ಆಗುತ್ತೆ. ದ ಚೈಲ್ಡ್ ಬಿಕಮ್ಸ್ ಮ್ಯಾಚ್ಯೂರ್ ಇನ್ ಟರ್ಮ್ಸ್ ಆಫ್ ಹೀಸ್ ಆರ್ ಹರ್ ಆಟಿಟ್ಯೂಡ್ ಆ್ಯಂಡ್ ಬಿಲೀವ್ಸ್ ಫಾರ್ ಇಫೆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದ ಸೊಸೈಟಿ. ನೀವು ತುಂಬ ಚಿಕ್ಕವರಿದ್ದಾಗ ಏನಾದರೂ ಹೇಳಕ್ಕೆ ಹೋದರೆ ನಾವು ಬೈತೀವಲ್ಲ ಯೂಶ್ವಲಿ, ಅಷ್ಟು ದೊಡ್ಡವನಾಗ್ಬಿಟ್ಟೇನು, ಚಿಕ್ಕವನಿದೆಯಾ ಅಂತ. ಅವಾಗ ಮಾತಿಗೆ ಯಾರು ಅಷ್ಟು ವ್ಯಾಲ್ಯೂ ಕೊಡಲ್ಲ. ಬಟ್ ಈ ಅಡೋಲಸೆನ್ಸ್ ಹೆಂಗಿದೆ ಅಂತಂದರೆ ಸ್ಲೋ ಆಗಿ ನಿಮ್ಮ ಥಿಂಕಿಂಗ್ನಲ್ಲಿ ಮ್ಯಾಚುರಿಟಿ ಬರ್ತಾ ಇದೆ ಅಂತ ಅರ್ಥ. ಇದರಿಂದ ನೀವು ಯಾವುದೋ ಒಂದು ಪಾಯಿಂಟನ್ನು ಹೇಳಿದ್ರು ಅದ್ರದ್ದು ಒಂದು ಇಫೆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಇರುತ್ತೆ ಸೊಸೈಟಿನಲ್ಲಿ. ಸೊ ದ್ಯಾಟ್ ಪೀರಿಯಡ್, ಅದೇನು ಆ ಟೈಮ್ ಇದೆಯಲ್ಲ ಲೈಫ್ ಸ್ಪ್ಯಾನ್ನಲ್ಲಿ, ಅದನ್ನು ನಾವು ಅಡೋಲಸೆನ್ಸ್ ಅಂತ ಕರಿತೀವಿ. Now why it is important? Because this is very vulnerable phase of mental and physiological development of an individual. So ಈ ಸ್ಟೇಜ್ನಲ್ಲಿ ಇರುವಂತಹ ವ್ಯಕ್ತಿದು ವೆರಿ ಇಂಪಾರ್ಟೆಂಟ್. ಏನಂತಂದರೆ ಮೆಂಟಲ್ ಆಗಲಿ ಅಥವಾ ಫಿಸಿಯಾಲಜಿಕಲ್ ಆಗಲಿ ಸೈಕಾಲಜಿಕಲ್ ಆಗಲಿ ಡೆವಲಪ್ಮೆಂಟ್ಗಳು ಚೇಂಜಸ್ಗಳು ಸಾಕಷ್ಟು ಆಗ್ತಿರ್ತವೆ. ಈ ಸ್ಟೇಜ್ನಲ್ಲಿ ಇರುವಂತಹ ವ್ಯಕ್ತಿಗಳು ಸಾಕಷ್ಟು ಬಾರಿ ಅಥವಾ ಮೆಜಾರಿಟಿ ಆಫ್ ದ ಟೈಮ್ಸು ಈ ಡ್ರಗ್ಸ್ಗಳನ್ನು ಅಬ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಿರ್ಬೋದು? ಮೇ ಬಿ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ಒಂದು ರೀತಿಯಾದಂತಹ ಕ್ಯೂರಿಯಾಸಿಟಿ. ಈ ಏಜ್ ಗ್ರೂಪ್ ಹೆಂಗಿರುತ್ತೆ ಅಂತಂದರೆ ಎಲ್ಲವನ್ನ ಟ್ರೈ ಆ್ಯಂಡ್ ಟೆಸ್ಟ್, ಅಂದರೆ ಟ್ರೈ ಮಾಡಬೇಕು, ಟೆಸ್ಟ್ ಮಾಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಈ ಏಜ್ನಲ್ಲಿ ಈ ಡ್ರಗ್ಸ್ಗಳು ಒಂದ್ಸತಿ ಹೆಂಗಿರ್ತವೆ ನೋಡಿದ್ರಾಯ್ತು ಅಂತ ಟ್ರೈ ಮಾಡುವಂತಹ ಒಂದು ಕ್ಯೂರಿಯಾಸಿಟಿ ಇರುವಂತಹ ಏಜ್ ಗ್ರೂಪು. ಸೊ ದಿಸ್ ಈಸ್ ವೆರಿ ವಲ್ನರೇಬಲ್ ಫೇಸ್. ಓಕೆ, ಸೊ ಈ ಫೇಸ್ನಲ್ಲಿ ಇರುವಂತಹ ಏನು ವ್ಯಕ್ತಿಗಳಿದ್ದಾರೆ ಅವರು ಜಾಸ್ತಿಯಾಗಿ ಈ ಡ್ರಗ್ಸ್ಗಳನ್ನು ಅಬ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ್ಯಾಟ್ಸ್ ವೈ ದಿಸ್ ಫೇಸ್ ವೆರಿ ಇಂಪಾರ್ಟೆಂಟ್. ಯಾಕೆ? ಬಿಕಾಸ್ ಇಟ್ ಈಸ್ ಅ ವಲ್ನರಬಲ್ ಫೇಸ್ ಆಫ್ ಮೆಂಟಲ್ ಆ್ಯಂಡ್ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಆಫ್ ಆ್ಯನ್ ಇಂಡಿವಿಜುವಲ್. ದೆನ್ ಅಡಿಕ್ಷನ್ ಆ್ಯಂಡ್ ಡಿಪೆಂಡೆನ್ಸ್. ಸೊ ಈ ಏಜ್ನಲ್ಲಿ ಬೈ ಎನಿ ಚಾನ್ಸ್ ಏನಾದರೂ ಡ್ರಗ್ ಅಬ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಅಂತಂದರೆ ಅದು ಸ್ಲೋ ಆಗಿ ಏನಾಗುತ್ತೆ, ಅಡಿಕ್ಷನ್ ಅಂತ ಆಗ್ಬಿಡುತ್ತೆ. ಅದು ಒಂದು ಚಟ ಅಂತ ಶುರು ಆಗುತ್ತೆ. ಅದರಿಂದ ಏನಾಗುತ್ತೆ, ಆ ಯಾವ ವಸ್ತುವಿಗೆ ಅದು ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಲ್ಲ ಅದ್ರ ಮೇಲೆ ಡಿಪೆಂಡೆನ್ಸಿ ಬೆಳೀತಾ ಹೋಗುತ್ತೆ. ಇವೆರಡು ಬೇರೆ, ಅಡಿಕ್ಷನ್ ಬೇರೆ, ಡಿಪೆಂಡೆನ್ಸ್ ಬೇರೆ. ಅಡಿಕ್ಷನ್ ಅಂದರೆ ಏನು? ಈ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಟು ಸರ್ಟನ್ ಇಫೆಕ್ಟ್ಸ್. ಅಂದರೆ ನಮ್ಗೆ ಗೊತ್ತಾಗ್ಲಾರ್ದೇ ನಾವು ಕೆಲವೊಂದು ಇಫೆಕ್ಟ್ಗಳಿಗೆ ಅಟ್ಯಾಚ್ ಆಗಿರ್ತೀವಿ. ಆ ಇಫೆಕ್ಟ್ ಯಾವುದಿರ್ಬೋದು? ಯುಫೋರಿಯಾ ಇರ್ಬೋದು, ಅಥವಾ ಟೆಂಪ್ರರಿ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಇರ್ಬೋದು. ಸೊ ಇವೇನು ಇಫೆಕ್ಟ್ಗಳಿದಾವಲ್ಲ, ಈ ಇಫೆಕ್ಟ್ಗಳ ಜೊತೆ ನಾವು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊತೀವಿ. ಆ್ಯಂಡ್ ದೀಸ್ ಇಫೆಕ್ಟ್ಸ್ ಆರ್ ಯೂಶ್ವಲಿ ಅಸೋಸಿಯೇಟೆಡ್ ವಿತ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್. ಸೊ ಈ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡಿದಾಗ, ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡಿದಾಗ ಏನು ಟೆಂಪರರಿ ಇಫೆಕ್ಟ್ ಇದೆಯಲ್ಲ, ಯುಫೋರಿಯಾ ಅಂದ್ರೆ ಏನು?
ಒಂದು ರೀತಿ ಸ್ಟೇಜ್ನಲ್ಲಿ ಇರೋದು, ಎಕ್ಸೈಟ್ಮೆಂಟ್ನಲ್ಲಿ ಇರೋದು, ಯಾವತ್ತೂ ಟೆಂಪ್ರರಿ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ನಲ್ಲಿ ಇರ್ಬೋದು. ಸೊ ಇವು ಟೆಂಪ್ರರಿ ಇಫೆಕ್ಟ್ ಏನಿದಾವಲ್ಲ, ಎದರಿಂದ ಬಂದಿದ್ದಾವೆ? ಈ ಡ್ರಗ್ ಮತ್ತು ಆಲ್ಕೋಹಾಲ್ ಅಬ್ಯೂಸಿಂದ. ಸೊ ಈ ಇಫೆಕ್ಟ್ಗಳಿಗೆ ನಾವು ಒಂದು ರೀತಿ ಎಡಿಕ್ಟೆಡ್ ಆಗ್ಬಿಡ್ತೀವಿ, ಚಟವನ್ನು ಬಳಸ್ಕೋತೀವಿ. ಸೊ ಈ ಇಫೆಕ್ಟ್ಸನ್ನು ಮತ್ತೆ ಮತ್ತೆ ಫೀಲ್ ಮಾಡಲಿಕ್ಕೆ ಅಗೇನ್ ನಾವು ಈ ಡ್ರಗ್ಸ್ ಮತ್ತು ಆಲ್ಕೋಹಾಲ್ಗಳನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಸಮ್ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಟು ದ ಇಫೆಕ್ಟ್. ಓಕೆ, ಅಟ್ಯಾಚ್ಮೆಂಟ್ ಇವಾಗ ನಿಮ್ಗೆ ಇಲ್ಲಿ ಡ್ರಗ್ ಅಥವಾ ಆಲ್ಕೋಹಾಲ್ ಜೊತೆ ಅಲ್ಲ, ಅಟ್ಯಾಚ್ಮೆಂಟ್ ಇರೋದು ಅದನ್ನ ಕನ್ಸ್ಯೂಮ್ ಮಾಡಿದಾಗ ಬರುವಂತಹ ಏನು ಫೀಲಿಂಗ್ಸ್ ಇದೆಯಲ್ಲ, ಇಫೆಕ್ಟ್ ಏನಿದೆಯಲ್ಲ, ಅದ್ರ ಜೊತೆ ನೀವು ಅಟ್ಯಾಚ್ಮೆಂಟ್ ಆದ್ರೆ ದಟ್ ಈಸ್ ದ ಅಡಿಕ್ಷನ್. ದ ಟಾಲರೆನ್ಸ್ ಲೆವೆಲ್ ಆಫ್ ರಿಸೆಪ್ಟರ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಇನ್ಕ್ರೀಸಸ್. ಸೊ ಯಾವಾಗ ಈ ರೀತಿ ಅಡಿಕ್ಷನ್ ಅಂತ ನಮ್ದು ಶುರು ಆಗುತ್ತಲ್ಲ, ಆ ಇಫೆಕ್ಟ್ ಜೊತೆ ಅವಾಗ ಸ್ಲೋ ಆಗಿ ನಮ್ಮ CNS ಅಲ್ಲಿ ಇರುವಂತಹ ರಿಸೆಪ್ಟರ್ಸ್ಗಳಿದಾವಲ್ಲ, ಇವಾಗ ಒಪಿಯಾಯ್ಡ್ಸ್ದು ರಿಸೆಪ್ಟರ್ಸ್ಗಳಿದ್ದಾವೆ, ಕ್ಯಾನಬಿನಾಯ್ಡ್ಸ್ದು ರಿಸೆಪ್ಟರ್ಸ್ಗಳಿದ್ದಾವೆ. ಸೊ ಈ ರಿಸೆಪ್ಟರ್ಸ್ಗಳದ್ದು ಟಾಲರೆನ್ಸ್ ಲೆವೆಲ್ ಅಂದರೆ ಅದನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ಲೆವೆಲ್ ಏನಿದೆಯಲ್ಲ, ಟಾಲರೇಟ್ ಮಾಡುವಂತಹ ಒಂದು ಲೆವೆಲ್ ಏನಿದೆಯಲ್ಲ ಆ ರಿಸೆಪ್ಟರ್ಸ್ಗಳಿಗೆ, ಅದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಷ್ಟು ಲೆವೆಲ್ಗೆ ಅದು ಇನ್ಕ್ರೀಸ್ ಆಗುತ್ತೆ ಅಂದರೆ ಆ ರಿಸೆಪ್ಟರ್ಸ್ಗಳದ್ದು ಟಾಲರೆನ್ಸ್ ಲೆವೆಲ್ಲು ಹೈ ಡೋಸ್ ಆಫ್ ಡ್ರಗ್ಸ್ ಮತ್ತು ಆಲ್ಕೋಹಾಲ್ ತಗೊಂಡ್ರೆ ಮಾತ್ರ ಅದು ಅಲ್ಲಿ ಆಕ್ಷನ್ ಮಾಡಲಿಕ್ಕೆ ಶುರು ಮಾಡುತ್ತೆ, ಈ ರೀತಿಯಾದಂತಹ ಫೀಲಿಂಗ್ಸ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ಏನಾಯಿತು, ನೀವು ಅನ್ನೋಯಿಂಗ್ಲಿ ನಿಮ್ಮದು ಕ್ವಾಂಟಿಟಿ ಏನಿದೆಯಲ್ಲ ಡ್ರಗ್ ಮತ್ತು ಆಲ್ಕೋಹಾಲು ಅದನ್ನು ನೀವು ಜಾಸ್ತಿ ಮಾಡ್ತಾ ಹೋಗ್ತೀರಾ. ಸೊ ಈ ಪಾಯಿಂಟಲ್ಲಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ, ನಮ್ದೇನು ಈ ಡ್ರಗ್ಸ್ಗಳಿಗೆ ರಿಸೆಪ್ಟರ್ಸ್ಗಳು ಇದಾವಲ್ಲ, ಸೊ ದ ಟಾಲರೆನ್ಸ್ ಲೆವೆಲ್ ಆಫ್ ದ್ಯಾಟ್ ರಿಸೆಪ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸಿಕ್ವೆಂಟ್ಲಿ ಅದರಿಂದ ದ ರಿಸೆಪ್ಟರ್ಸ್ ರೆಸ್ಪಾಂಡ್ ಓನ್ಲಿ ಟು ಹೈಯರ್ ಡೋಸಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್. ಸೊ ಇವಕ್ಕೆ ಒಂದ್ಸತಿ ಜಾಸ್ತಿ ತಗೊಂಡು ರೂಢ ಆಗ್ಬಿಡ್ತು ಅಂತಂದರೆ ಈ ರಿಸೆಪ್ಟರ್ಸ್ಗಳಿಗೆ ನೀವು ಹೈಯರ್ ಡೋಸ್ ತಗೊಂಡ್ರೆ ಮಾತ್ರ ಈ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಏನಿದೆಯಲ್ಲ, ಈ ಫೀಲಿಂಗ್ಸ್ಗಳು ಏನಿದಾವಲ್ಲ ಅದನ್ನು ಫೀಲ್ ಮಾಡ್ಕೊಳ್ಳಿಕ್ಕೆ ಬಾಡಿ ರೆಡಿ ಮಾಡ್ಕೊಳ್ಳುತ್ತೆ. ಸೊ ದ್ಯಾಟ್ ಲೀಡಿಂಗ್ ಟು ದ ಗ್ರೇಟರ್ ಇಂಟೇಕ್ ಆ್ಯಂಡ್ ಎಡಿಕ್ಷನ್. ಸೊ ಒಂದು ರೀತಿ ಈ ರೀತಿ ಫೀಲಿಂಗ್ಸ್ಗಳನ್ನು ಪದೇ ಪದೇ ನೀವು ಟೆಂಪ್ರರಿ ಫೀಲಿಂಗ್ಸ್ಗಳನ್ನು ಪದೇ ಪದೇ ಅನುಭವಿಸ್ಲಿಕ್ಕೆ ಈ ಇಂಟೇಕ್ ಏನಿದೆಯಲ್ಲ ಡ್ರಗ್ದು ಮತ್ತು ಆಲ್ಕೋಹಾಲದ್ದು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಅಡಿಕ್ಷನ್. ಡಿಪೆಂಡೆನ್ಸಿ ಅಂದ್ರೆ ಏನು? ಡಿಪೆಂಡೆನ್ಸ್ ಇಟ್ ಈಸ್ ದ tendency of your body to manifest a characteristic and unpleasant withdrawal syndrome. Very very important, withdrawal syndrome. What do you mean by this syndrome? ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಈ ಡ್ರಗ್ ಅಬ್ಯೂಸ್ ಅನ್ನ ಮಾಡಿ ಅದಕ್ಕೆ ಎಷ್ಟು ಅಡಿಕ್ಷನ್ ಆಗ್ಯಾನ ಅಂತಂದ್ರೆ ಹೈಯರ್ ಡೋಸ್ ಆಫ್ ಡ್ರಗ್ಸ್ ತಗೊಂಡ್ರೆ ಮಾತ್ರ ಈ ಟೆಂಪರರಿ ಫೀಲಿಂಗ್ಸ್ಗಳು ಬರ್ತಾ ಇದ್ದಾವೆ ಅಂತ ಅನ್ಕೊಳ್ಳಿ. ವಿತ್ ಸಮ್ ಗೈಡೆನ್ಸ್ ಅಥವಾ ಪೇರೆಂಟಲ್ ಗೈಡೆನ್ಸ್ ಆಗ್ಬೋದು ಅಥವಾ ಫ್ರೆಂಡ್ಸ್ಗಳಿಂದ ಒಳ್ಳೆ ಸಲಹೆಗಳಾಗ್ಬೋದು, ಅದರಿಂದ ಈ ಯಾವುದೋ ಒಂದು ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡುವಂತಹ ವ್ಯಕ್ತಿ ಆ ಡ್ರಗ್ದು ಕನ್ಸಂಪ್ಷನ್ನ ಸ್ಟಾಪ್ ಮಾಡಬೇಕು ಅಂತ ಏನೋ ಒಂದು ಡಿಸೈಡೆಡ್ ಆಗಿ ಸ್ಟಾರ್ಟ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ನೀವು ಯಾವಾಗ ಹೈ ಕನ್ಸಂಪ್ಷನ್ ಮಾಡಿ ಮಾಡಿ ಸ್ಲೋ ಆಗಿ ಆ ಡ್ರಗ್ ಅನ್ನ ಇಂಟೇಕ್ ಮಾಡೋದನ್ನ ಸ್ಟಾಪ್ ಮಾಡ್ತಾ ಬರ್ತಿರಲ್ಲ, ಅವಾಗ ನಾವು ಅದನ್ನ ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ವಿಡ್ರಾವಲ್ ಅಂದ್ರೆ ಏನು? ಹಿಂಸರ್ಕೊಳ್ಳೋದು. ಆ ಡ್ರಗ್ ಅನ್ನ ತಗೊಳ್ಳೋದು ಏನಿದೆಯಲ್ಲ ಅದರಿಂದ ಹಿಂಸರ್ಕೊಳ್ಳೋದು. ಸೊ ಅವಾಗ ನಿಮಗೆ ಜಾಸ್ತಿ ಅದ್ರ ಮೇಲೆ ಡಿಪೆಂಡೆನ್ಸಿ ಬೆಳೀತಾ ಹೋಗುತ್ತೆ. ಸೊ ಇಟ್ ಈಸ್ ದ ಟೆಂಡೆನ್ಸಿ ಆಫ್ ಯುವರ್ ಬಾಡಿ ಟು ಮ್ಯಾನಿಫೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಅನ್ಪ್ಲಿಸೆಂಟ್. ಸೊ ನಿಮ್ಗೆ ಅವಾಗ ಅದನ್ನ ಇವಾಗ ನೋಡಿ, ಚಾ ಕುಡಿಯೋರಿಗೆ, ಡೈಲಿ ಟೀ ಕುಡಿಯೋರಿಗೆ ಒಂದಿನ ಟೀ ಬಿಟ್ಟಿರಂತ ಹೇಳಿ ಆ ಟೈಮಿಗೆ ಅದೇನೋ ಒಂಥರ ಫೀಲಿಂಗ್ ಶುರು ಆಗುತ್ತೆ ಅವರಿಗೆ, ಅನ್ಪ್ಲಿಸೆಂಟ್ ಫೀಲಿಂಗ್. ವೈ? ಬಿಕಾಸ್ ದಟ್ ಈಸ್ ದ ಡಿಪೆಂಡೆನ್ಸಿ. ಆ ವಸ್ತುವಿನ ಟುವರ್ಡ್ಸ್ ದಟ್ ಥಿಂಗ್ ಏನಿದೆಯಲ್ಲ ಡಿಪೆಂಡೆನ್ಸಿ ಅಂತ ಬೆಳೆದಿರುತ್ತೆ. ಸೊ ಅದನ್ನ ನಾವು ವಿಡ್ರಾವಲ್ ಸಿಂಡ್ರೋಮ್ ಅಂತ ಕರಿತೀವಿ. ಇಫ್ ರೆಗ್ಯುಲರ್ ಡೋಸ್ ಆಫ್ ಡ್ರಗ್ಸ್ ಆರ್ ಆಲ್ಕೋಹಾಲ್ ಈಸ್ ಅಬ್ರಪ್ಟ್ಲಿ ಡಿಸ್ಕಂಟಿನ್ಯೂಡ್. ಸೊ ಕಂಟಿನ್ಯೂಸ್ ಆಗಿ ಡ್ರಗ್ಸ್ ಅನ್ನು ತಗೊಳ್ಳುವಂತಹ ವ್ಯಕ್ತಿಗಳು ಯಾವುದಾದ್ರೂ ಒಂದಿನ ಅಥವಾ ಒಂದೆರಡು ಸತಿ ಅದನ್ನೇನಾದ್ರೂ ತಗೊಳ್ಳೋದು ಮಿಸ್ ಆಯಿತು ಅಂತಂದ್ರೆ ದೆನ್ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದೀಸ್ ಅನ್ಪ್ಲಿಸೆಂಟ್ ವಿಡ್ರಾವಲ್ ಸಿಂಡ್ರೋಮ್. ಅದಕ್ಕೆ ನಾವೇನಂತ ಕರಿತೀವಿ? ಡಿಪೆಂಡೆನ್ಸ್ ಅಂತ ಕರಿತೀವಿ. ಸೊ ಈ ಸ್ಲೈಡ್ ಅಲ್ಲಿ ನಾವು ಫಸ್ಟ್ ಕಲ್ತಿರೋದು ಅಡೋಲಸೆನ್ಸ್. ಈ ಏಜ್ ಗ್ರೂಪ್ ನಲ್ಲಿ ಇರುವಂತಹ ಜನರು ಜಾಸ್ತಿ ವಲ್ನರೇಬಲ್ ಫೇಸ್ ಇದ್ದಂಗೆ ಟು ಡೆವಲಪ್ ಸಚ್ ಹ್ಯಾಬಿಟ್ಸ್. ಓಕೆ,
ಒಂದು ಸತಿ ಅದು ಸ್ಟಾರ್ಟ್ ಆಯಿತು ಅಂತಂದರೆ ಹೆಂಗೆ ಅದು ಎಡಿಕ್ಟ್ ಆಗುತ್ತೆ ಮತ್ತು ಹೆಂಗೆ ಅದು ಡಿಪೆಂಡೆನ್ಸಿ ಆಗುತ್ತೆ. ಯಾಕೆ ಎಡಿಕ್ಷನ್ ಆಗುತ್ತೆ? ಬಿಕಾಸ್ ನಮ್ಮದು ರಿಸೆಪ್ಟರ್ಸ್ಗಳು ಹೈ ಡೋಸೇಜ್ ತೊಗೊಂಡ್ರೆ ಮಾತ್ರ ಅವು ಸ್ಟಿಮ್ಯುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಿಮ್ಯುಲೇಟ್ ಆಯಿತು ಅಂದರೆ ಈ ರೀತಿಯಾದಂತಹ ಟೆಂಪ್ರರಿ ಫೀಲಿಂಗ್ಸ್ಗಳು ಸ್ಟಾರ್ಟ್ ಆಗ್ತವೆ. ಡಿಪೆಂಡೆನ್ಸಿ ಅಂದರೆ ಸ್ಲೋ ಆಗಿ ನೀವು ಅದನ್ನ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋದ್ರೂ ಯು ವಿಲ್ ಸ್ಟಾರ್ಟ್ ಸಫರಿಂಗ್ ಫ್ರಮ್ ಸಮ್ ಅನ್ಪ್ಲೆಸೆಂಟ್ ವಿಡ್ರಾವಲ್ ಸಿಂಡ್ರೋಮ್ಸ್. ಸೊ ಜಸ್ಟ್ ನಿಮಗೆ ಈ ವರ್ಡ್ಸ್ಗಳ ಮೀನಿಂಗು ಗೊತ್ತಿರಬೇಕು. ಅಡೋಲೆಸೆನ್ಸ್ ಆಯಿತು, ದೆನ್ ಅಡಿಕ್ಷನ್ ಆ್ಯಂಡ್ ಡಿಪೆಂಡೆನ್ಸ್. ದೆನ್ very important, the next one is the smoking. Now tobacco is smoked, chewed or used as a snuff. ಸೊ ಇದು ಟೊಬ್ಯಾಕೊ ನಮಗೆಲ್ಲ ಗೊತ್ತಿದೆ. ಸ್ಮೋಕ್ ಏನು ಮಾಡ್ತಾರೆ, ಅದರಲ್ಲಿ ಟೊಬ್ಯಾಕೊ ಏನು ಯೂಸ್ ಮಾಡ್ತಾರೆ. ಅಗೇನ್ ಇಟ್ ಈಸ್ ಅ ಪ್ಲಾಂಟ್ ಎಕ್ಸ್ಟ್ರಾಕ್ಟ್. Now this tobacco contains a large number of chemicals including ನಿಕೋಟಿನ್. ನಿಕೋಟಿನ್ ಅನ್ನುವಂತಹ ಒಂದೇ ಕೆಮಿಕಲ್ ಅಲ್ಲ, ಇವನ್ ಸಾಕಷ್ಟು ಅದರಲ್ಲಿ ಡೇಂಜರಸ್ ಕೆಮಿಕಲ್ಸ್ಗಳು ಇರ್ತವೆ. ದಿಸ್ ನಿಕೋಟಿನ್ ಇಟ್ ಈಸ್ ಆ್ಯನ್ ಅಲ್ಕಲಾಯ್ಡ್. ಇದೇನು ಮಾಡುತ್ತೆ, ಈ ಕಂಟಿನ್ಯೂಸ್ ಆಗಿ ಸ್ಮೋಕ್ ಮಾಡೋದನ್ನು ನೋಡಿ ನೀವು. ದಿಸ್ ನಿಕೋಟಿನ್ ಇಟ್ ಸ್ಟಿಮ್ಯುಲೇಟ್ಸ್ ದ ಅಡ್ರಿನಲ್ ಗ್ಲ್ಯಾಂಡ್ ಆಫ್ ಅವರ್ ಬಾಡಿ to release the hormones called adrenaline and noradrenaline into our blood circulation. ಸೊ ಇವೇನು ಮಾಡ್ತವೆ, ಯೂಶುವಲ್ ಆಗಿ ಅಡ್ರಿನಾಲಿನ್ ಆ್ಯಂಡ್ ನಾರ್ಅಡ್ರಿನಾಲಿನ್ ಈ ಹಾರ್ಮೋನ್ಸ್ಗಳು ನಮ್ಮ ಬಾಡಿನಲ್ಲಿ ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡ್ತವೆ. ಆ್ಯಂಡ್ ಅಗೇನ್ ದೇ ವಿಲ್ ಇನ್ಕ್ರೀಸ್ ದ ಹಾರ್ಟ್ ರೇಟ್. ಇದೆಲ್ಲವೂ ಅವಶ್ಯಕತೆ ಇರುವಷ್ಟು ಪ್ರೆಷರ್ ಇರಲೇಬೇಕು ಬ್ಲಡ್ ವೆಸಲ್ಸ್ನಲ್ಲಿ. ಹಾರ್ಟ್ ಬೀಟು ಒಂದು ಲೆವೆಲ್ಗೆ ಅದು ಮೇಂಟೈನ್ ಆಗಿರುತ್ತೆ. ಬಟ್ ಯಾವಾಗ ಈ ಸ್ಮೋಕನ್ನು ಮಾಡ್ತೀವಲ್ಲ ಆವಾಗ ರಿಲೀಸ್ ಆಗುವಂತಹ ನಿಕೋಟಿನ್ಗಳೇನಿದಾವಲ್ಲ, ಈ ನಿಕೋಟಿನ್ ನಮ್ಮ ಬಾಡಿನಲ್ಲಿ ದೇ ವಿಲ್ ಸ್ಟಿಮ್ಯುಲೇಟ್ ಸರ್ಟನ್ ಗ್ಲ್ಯಾಂಡ್ಸ್. ಓಕೆ, ಅಡ್ರಿನಲ್ ಗ್ಲ್ಯಾಂಡ್ ನಾವು ಸ್ಟಿಮ್ಯುಲೇಟ್ ಮಾಡ್ತವೆ. ಇದರಿಂದ ದೇ ವಿಲ್ ರೈಸ್ ದ ಬ್ಲಡ್ ಪ್ರೆಷರ್ ಆ್ಯಂಡ್ ಇನ್ಕ್ರೀಸ್ ದ ಹಾರ್ಟ್ ರೇಟ್. ನಾವು ದಿಸ್ ಸ್ಮೋಕಿಂಗ್ ಇದು ಒಂದೇ ಇಫೆಕ್ಟ್ ಅಲ್ಲ. ಇವಾಗ ಸ್ಮೋಕ್ ಮಾಡಿದಂತಹ ವ್ಯಕ್ತಿನಲ್ಲಿ ಕೆಮಿಕಲ್ಸ್ಗಳು ರಿಲೀಸ್ ಆಗ್ತವೆ, ಅದರಲ್ಲಿ ನಿಕೋಟಿನ್ ಹೋಗಿ ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡಿ ನಮ್ದು ಹಾರ್ಟ್ ರೇಟನ್ನು ಜಾಸ್ತಿ ಮಾಡುತ್ತೆ. ಅದೊಂದೇ ಅಲ್ಲ, ದೇರ್ ಆರ್ ಸೆವರಲ್ ಅದರ್ ಡಿಸೀಸಸ್ ರಿಲೇಟೆಡ್ ವಿತ್ ಸ್ಮೋಕಿಂಗ್. Now this smoking is also associated with very dangerous the cancer of lungs. ಓಕೆ, ಯಾಕೆ? ಬಿಕಾಸ್ ನಾವು ಕ್ಯಾನ್ಸರ್ ಟಾಪಿಕನ್ನು ಓದಬೇಕಾದ್ರೆ ಕಾರ್ಸಿನೋಜನ್ಸ್ಗಳ ಬಗ್ಗೆ ಓದಿದ್ವಿ. ವಾಟ್ ಯು ಮೀನ್ ಬೈ ಕಾರ್ಸಿನೋಜನ್ಸ್? ದ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್. ಇಟ್ ಕ್ಯಾನ್ ಬಿ ಎ ಫಿಸಿಕಲ್, ಇಟ್ ಕ್ಯಾನ್ ಬಿ ಎ ಕೆಮಿಕಲ್ ಆರ್ ಬಯೋಲಾಜಿಕಲ್. ಸೊ ಕೆಲವೊಂದು ಕೆಮಿಕಲ್ಸ್ಗಳು ನಮ್ಮ ನಾರ್ಮಲ್ ಸೆಲ್ಸ್ಗಳೇನಿದಾವೆ ಅವನ್ನ ಕ್ಯಾನ್ಸರಸ್ ಸೆಲ್ ಆಗಿ ಮ್ಯುಟೇಟ್ ಮಾಡಿಬಿಡ್ತವೆ. ಸೊ ಅದು ಆಗೋದು ಈ ಸ್ಮೋಕಿಂಗಿಂದ, ಒನ್ ಆಫ್ ದ ರೀಸನ್ಸ್. ಸೊ ಟೊಬ್ಯಾಕೊ ಏನು ಎಕ್ಸ್ಟ್ರಾಕ್ಟ್ ಇದೆಯಲ್ಲ, ಈ ಎಕ್ಸ್ಟ್ರಾಕ್ಟ್ನಲ್ಲಿ ಇರುವಂತಹ ಕೆಲವೊಂದು ಕೆಮಿಕಲ್ಸ್ಗಳಿದಾವಲ್ಲ, they will cause the cancers in the lung cells. They will cause the cancer of urinary bladder, throat, then bronchitis, emphysema, coronary heart diseases, gastric ulcers, etc. ಸೊ ವೆರಿ ಇಂಪಾರ್ಟೆಂಟ್. ಜಸ್ಟ್ ನಾವು ನಿಕೋಟಿನ್ ಅಷ್ಟೇ ಅಲ್ಲ, ಅದನ್ನು ಬಿಟ್ಟು ಅಲ್ಲಿರುವಂತಹ ಬೇರೆ ಕೆಮಿಕಲ್ಸ್ಗಳು ಇನ್ನೂ ಬೇರೆ ಡೇಂಜರಸ್ ಡಿಸೀಸ್ಗಳನ್ನು ಕಾಸ್ ಮಾಡ್ತವೆ. ಆ್ಯಂಡ್ ದಿಸ್ ಸ್ಮೋಕಿಂಗ್ ಇಟ್ ವಿಲ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಆಫ್ ಓರಲ್ ಕ್ಯಾವಿಟಿ. ಯಾಕಂದರೆ ಅದನ್ನ ನಾವು ಮೇನ್ ಓರಲ್ ಕ್ಯಾವಿಟಿನಲ್ಲಿನೇ ಅದು ನಮ್ಮ ಬಾಡಿನಲ್ಲಿ ಎಂಟರ್ ಆಗುತ್ತಲ್ಲ. ಸೊ ಓರಲ್ ಕ್ಯಾವಿಟಿನಲ್ಲಿರುವಂತಹ ಸೆಲ್ಸ್ಗಳು ಕೂಡ ಟ್ಯೂಮರ್ ಫಾರ್ಮೇಷನನ್ನು ಮಾಡಬಹುದು. ಕ್ಯಾನ್ಸರಸ್ ಸೆಲ್ಸ್ ಆಗಿ ಕನ್ವರ್ಟ್ ಆಗ್ತವೆ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಟ್ಯೂಮರ್ಸ್. ಸೊ ದೇ ವಿಲ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್. ಈ ಸ್ಮೋಕ್ ಮಾಡೋದ್ರಿಂದ ನಮ್ಮ ಬ್ಲಡ್ನಲ್ಲಿ ಇರುವಂತಹ ಕಾರ್ಬನ್ ಮೊನಾಕ್ಸೈಡ್ ಏನಿದೆಯಲ್ಲ ಅದು ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. So it will increase the carbon monoxide, CO. Okay, now this carbon monoxide content in the blood ಇದು ಜಾಸ್ತಿ ಆದಂಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಏನಾಗಬೇಕು, ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದ್ರದ್ದು ಅವಶ್ಯಕತೆ ಇದೆ ನಮ್ಮ ಬಾಡಿಗೆ? ಹಿಮೋಗ್ಲೋಬಿನದ್ದು ಅವಶ್ಯಕತೆ ಇದೆ. ಯಾಕೆ? ಹಿಮೋಗ್ಲೋಬಿನ್ ಇತ್ತು ಅಂತಂದ್ರೆ ಅಲ್ಲಿ ಜಾಸ್ತಿ ಆಕ್ಸಿಜನ್ನು ಅದಕ್ಕೆ ಅಟ್ಯಾಚ್ ಆಗಿ ಹಿಮೋಬಾಂಡ್ ಆಕ್ಸಿಜನ್ ಅಂದರೆ ನಮ್ದು ಪ್ಯೂರ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಸ್ಮೋಕ್ ಮಾಡ್ತಾರಲ್ಲ ಅವಾಗ ಆಕ್ಸಿಜನೇಟೆಡ್ ಬ್ಲಡ್ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ಏನಾಯಿತು, ಆಕ್ಸಿಜನೇಟೆಡ್ ಬ್ಲಡ್ದು ಕಾನ್ಸಂಟ್ರೇಷನ್ ಕಡಿಮೆ ಆಯಿತು ಅಂತಂದರೆ ನಮ್ಮ ಪ್ರತಿಯೊಂದು ಬಾಡಿ ಪಾರ್ಟ್ಸಿಗೂ ಆಕ್ಸಿಜನ್ದು ಏನು ಅವಶ್ಯಕತೆ ಇದೆಯಲ್ಲ ಅದನ್ನು ಪೂರೈಸಲಿಕ್ಕೆ ಆಗೋದಿಲ್ಲ. ಸೊ ಇಟ್ ವಿಲ್ ಕಾಸ್ ಆಕ್ಸಿಜನ್ ಡೆಫಿಷಿಯನ್ಸಿ ಇನ್ ದ ಬ್ಲಡ್. ಸೊ ನಮ್ಮ ಬ್ಲಡ್ನಲ್ಲಿನೇ ಆಕ್ಸಿಜನ್ ಡೆಫಿಷಿಯನ್ಸಿ ಆಯಿತು ಅಂದರೆ ಆ ಬ್ಲಡ್ಡು ಯಾವ ಆರ್ಗನ್ಸಿಗೆ ಹೋಗಿ ಆಕ್ಸಿಜನನ್ನು ಫುಲ್ ಡಿಫ್ಯೂಸ್ ಮಾಡಬೇಕಿತ್ತಲ್ಲ ಆ ಪ್ರೊಸೆಸ್ ಕೂಡ ಸ್ಟಾಪ್ ಆದಂಗೆ. ಸೊ ಸೆಲ್ಸ್ಗಳಿಗೆ ಆಕ್ಸಿಜನ್ ಸಿಗದೆ ಹೋಯಿತು ಅಂತಂದರೆ ಅಲ್ಲಿಯೂ ಕೂಡ ಸೆಲ್ಸ್ಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತವೆ.
ಗೊತ್ತಾಗ್ತಿದೆಯಾ? ಸೊ ಸ್ಮೋಕಿಂಗ್ ಒಂದೇ ಆಕ್ಷನ್ ಇದ್ರೂ ಅದ್ರದ್ದು ಸೈಡ್ ಇಫೆಕ್ಟ್ಸು ಎಷ್ಟೊಂದು ಡೇಂಜರಸ್ ಇದ್ದಾವೆ. ನಾಟ್ ಓನ್ಲಿ ವಿತ್ ದ ನಿಕೋಟಿನ್, ಎಂಟೈರ್ ಆಗಿ ನೀವು ಅದೇನು ಟೊಬ್ಯಾಕೊ ಅಂತ ನಾವು ಆ ಕೆಮಿಕಲ್ನ ತಗೋತೀವಲ್ಲ ಅದರಿಂದ ಇವೆಲ್ಲವೂ ಡಿಸೀಸ್ಗಳು ಸ್ಲೋ ಆಗಿ ಸ್ಟಾರ್ಟ್ ಆಗ್ತವೆ. So this is about the smoking. You have to remember these are the effects of smoking ಇಲ್ಲಿಂದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇದನ್ನ ನೀವು 2 ಮಾರ್ಕ್ಸ್ ಕೇಳಿದ್ರು ಇದರಲ್ಲಿ ಅಟ್ಲೀಸ್ಟ್ ಒಂದು 2 ಪಾಯಿಂಟ್ ಆದ್ರೂ ಬರೀಬೇಕು. ಹೆಂಗೆ ಸ್ಮೋಕಿಂಗು ನಮ್ಮ ಬಾಡಿ ಮೇಲೆ ಅಫೆಕ್ಟ್ ಆಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ಯಾನ್ಸರ್ ಆಫ್ ಲಂಗ್ಸ್ ಅಂಡ್ ಕ್ಯಾನ್ಸರ್ ಆಫ್ ಓರಲ್ ಕ್ಯಾವಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಕಾರ್ಬನ್ ಮೊನಾಕ್ಸೈಡ್ದು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ ಬ್ಲಡ್ ನಲ್ಲಿ. ಇದರಿಂದ ಆಕ್ಸಿಜನ್ ಅನ್ನ ಹೊಂದಿರುವಂತಹ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ದಿಸ್ ವಿಲ್ ಕಾಸ್ ದ ಆಕ್ಸಿಜನ್ ಡೆಫಿಷಿಯನ್ಸಿ ಇನ್ ದ ಬ್ಲಡ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್, ದ ಇಫೆಕ್ಟ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ ಪಾಯಿಂಟ್ಸ್ ಗಳನ್ನ ನೀವು ಈಸಿಯಾಗಿ ಬರಿಬಹುದು. ಡ್ರಗ್ಸ್ ಅನ್ನ ಅಥವಾ ಆಲ್ಕೋಹಾಲ್ ಅನ್ನ ಮಿಸ್ಯೂಸ್ ಮಾಡೋದ್ರಿಂದ ಓವರ್ ಆಲ್ ಆಗಿ ನಮ್ಮ ಬಾಡಿ ಮೇಲೆ ಹೆಂಗೆ ಇಫೆಕ್ಟ್ ಆಗ್ತಾ ಇದೆ ಅಂತ. Now these persons which are abusing drugs or alcohol, they will show the reckless behavior. reckless ಅಂದ್ರೆ ಏನೋ ಒಂದು ರೀತಿ ಎಕ್ಸೈಟ್ಮೆಂಟ್ ಅಲ್ಲಿ ಅಲ್ಲಿಂದ ಏನೋ ಹಾರ್ಮ್ಫುಲ್ ಆಗುತ್ತೆ ಅಂತ ಗೊತ್ತಿದ್ರು ಅದನ್ನ ಮಾಡೋದು, ಆ ಕೆಲಸವನ್ನ ಮಾಡೋದು, ಆ ಬಿಹೇವಿಯರ್ ಅನ್ನ ತೋರಿಸೋದು, ಜಾಸ್ತಿ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡಕ್ ಹೋಗೋದು, ಡೇಂಜರಸ್ ಆಗಿರುವಂತಹ ಒಂದು ಕೆಲಸವನ್ನ ಮಾಡೋದು. ವ್ಯಾಂಡಲಿಸಮ್ ಮತ್ತೆ ವೈಲೆನ್ಸ್ ಅಂದ್ರೆ ಕೆಲವೊಂದು ಧ್ವಂಸಕಾರಿ ಕೆಲಸಗಳನ್ನ ಮಾಡೋದು. So that is because of this drug and alcohol abuse. First one, excess dose of drugs in the, it can cause the coma or death of a person due to the respiratory failure, heart failure ಅಥವಾ cerebral hemorrhage. cerebral hemorrhage ಅಂದ್ರೆ ಏನು, ಬ್ರೈನ್ ನಲ್ಲಿರುವಂತಹ ಏನು ವೆಸಲ್ಸ್ ಗಳಿದಾವೆ ಅವು ರಪ್ಚರ್ ಆಗಿ ಇಂಟರ್ನಲ್ ಬ್ಲೀಡಿಂಗು ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಡ್ರಗ್ಸ್ ಗಳನ್ನ ನಾವು ಮೆಡಿಸಿನಲ್ ಯೂಸ್ ಆಗಿ ತಗೊಳ್ಳಾರ್ದೇನೆ ಎಕ್ಸಸ್ ಆಗಿ ನಾವು ಇಂಟೇಕ್ ಮಾಡಿದ್ರೆ ದೆನ್ ಇಟ್ ಈಸ್ ಅ ಡ್ರಗ್ ಅಬ್ಯೂಸ್. ಸೊ ಈ ಎಕ್ಸಸ್ ಡೋಸೇಜ್ ಏನಿದೆಯಲ್ಲ ಡ್ರಗ್ಸ್ ಇದ್ದು, ದ್ಯಾಟ್ ವಿಲ್ ಕಾಸ್ ದ ರೆಸ್ಪಿರೇಟರಿ ಫೇಲ್ಯೂರ್ ಅಥವಾ ಹಾರ್ಟ್ ಫೇಲ್ಯೂರ್ ಆರ್ ಇವನ್ ಸೆರಿಬ್ರಲ್ ಹ್ಯಾಮರೇಜ್. ಇದರಿಂದ ಕೋಮಾನು ಆಗ್ಬೋದು, ಆ ವ್ಯಕ್ತಿ ಕೋಮಾಗೂ ಹೋಗ್ಬೋದು ಅಥವಾ ಹಿ ಕ್ಯಾನ್ ಇವನ್ ಅಲ್ಲಿ ಸಾವು ಕೂಡ ಆಗ್ಬೋದು. Now this intravenous drugs very very important. ಈ ಡ್ರಗ್ಸ್ ಗಳನ್ನ, ಕೆಲವೊಂದು ಡ್ರಗ್ಸ್ ಗಳನ್ನ ಪೌಡರ್ ಫಾರ್ಮ್ ನಲ್ಲಿ ತಗೋತಾರೆ, ಕೆಲವೊಂದು ಡ್ರಗ್ಸ್ ಗಳನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಇಂಜೆಕ್ಟ್ ಮಾಡ್ಕೋತಾರೆ ಇಂಟ್ರಾವೆನಸ್, ಸ್ಕಿನ್ ಕೆಳಗಡೆ. ಸೊ ಒಬ್ರು ಯೂಸ್ ಮಾಡಿದಂತಹ ಸಿರಿಂಜಸ್ ಗಳನ್ನ ಇನ್ನೊಬ್ರು ಅದೇ ಸೇಮ್ ಸಿರಿಂಜ್ ಅನ್ನ ಆ ಡ್ರಗ್ ಅನ್ನ ಒಳಗಡೆ ಇಂಜೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತಾರೆ. ಅದರಿಂದ ಏನಾಯ್ತು, ಮೊದಲು ಯೂಸ್ ಮಾಡಿದಂತಹ ವ್ಯಕ್ತಿಗೆ ಏನಾದ್ರೂ ಏಡ್ಸ್ ಅಥವಾ ಹೆಪಟೈಟಿಸ್ ಇತ್ತು ಅಂದ್ರೆ ಅದೇ ಸೇಮ್ ಸಿರಿಂಜ್ ಅನ್ನ ಬೇರೆ ವ್ಯಕ್ತಿನೂ ಯೂಸ್ ಮಾಡೋದ್ರಿಂದ ಅಲ್ಲಿ ಏನಾಯ್ತು, ಡಿಸೀಸು ಟ್ರಾನ್ಸ್ಮಿಟ್ ಆಯ್ತು. ಫಸ್ಟ್ ಆಫ್ ಆಲ್ ಡ್ರಗ್ಸ್ ಅಬ್ಯೂಸ್ ಮಾಡೋದು ದಟ್ ಈಸ್ ವೆರಿ ಡೇಂಜರಸ್, ಅದು ತಪ್ಪು ಮಾಡಲೇಬಾರ್ದು. ಇನ್ ಕೇಸ್ ಅದನ್ನ ಮಾಡ್ಬೇಕಾದ್ರೂ ಈ ಇಂಟ್ರಾವೆನಸ್ ಡ್ರಗ್ಸ್ ಗಳನ್ನ ಇಂಜೆಕ್ಟ್ ಮಾಡ್ಕೋಬೇಕಾದ್ರೆ ಏನು ಸಿರಿಂಜಸ್ ನೀಡಲ್ಸ್ ಗಳನ್ನ ಯೂಸ್ ಮಾಡ್ತಾರಲ್ಲ, ಅವಾಗ ಒಂದೇ ಸಿರಿಂಜ್ ಅನ್ನ ಒಂದು 4-5 ಜನ ಯೂಸ್ ಮಾಡಿದ್ರು ಅಂತ ಅನ್ಕೊಳ್ಳಿ ಈ ಡ್ರಗ್ಸ್ ಗಳನ್ನ ಇಂಟ್ರಾವೆನಸ್ ಇಂಜೆಕ್ಟ್ ಮಾಡ್ಲಿಕ್ಕೆ. ಆ 4 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಏಡ್ಸ್ ಅಥವಾ ಹೆಪಟೈಟಿಸ್ ಇತ್ತು ಅಂತಂದ್ರೆ ಅವಾಗ ಈಸಿಯಾಗಿ ಈ ರೋಗಗಳು ಒಬ್ರಿಂದ ಇನ್ನೊಬ್ರಿಗೆ ಹರಡ್ತವೆ. ಅಂಡ್ ಕ್ರೋನಿಕ್ ಯೂಸ್ ಅಂದ್ರೆ ಏನು, ಕಂಟಿನ್ಯೂಸ್ ಆಗಿ ಫಾರ್ ಅ ಲಾಂಗ್ ಟೈಮ್ ಈ ಡ್ರಗ್ಸ್ ಗಳನ್ನ ಆಲ್ಕೋಹಾಲ್ ಗಳನ್ನ ಅಬ್ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಡ್ಯಾಮೇಜ್ ಯುವರ್ ನರ್ವಸ್ ಸಿಸ್ಟಮ್ ಅಂಡ್ ಲಿವರ್ ಸಿರೋಸಿಸ್. ಕಂಪ್ಲೀಟ್ ಆಗಿ ಲಿವರ್ ಅನ್ನ ಡ್ಯಾಮೇಜ್ ಮಾಡ್ತವೆ ಈ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್. ಓಕೆ, ಸೊ ಇದು 4-5 ನೀವು ಇಫೆಕ್ಟ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಅನ್ನ ಬರಿಬಹುದು. ನಾವು ಕೆಲವೊಂದು ನಾರ್ಕೋಟಿಕ್ ಡ್ರಗ್ಸ್ ಗಳೇನಿದಾವಲ್ಲ, ಎಸ್ಪೆಷಲಿ ಓಪಿಯಾಯ್ಡ್ಸ್ ಗಳು, ನಾವು ಮಿಸ್ಯೂಸ್ ಆಫ್ ನಾರ್ಕೋಟಿಕ್ ಡ್ರಗ್ಸ್, ಅನಾಬಾಲಿಕ್ ಸ್ಟಿರಾಯ್ಡ್ಸ್ ಅಂಡ್ ಡಯೂರೆಟಿಕ್ಸ್ ಅಂಡ್ ಸರ್ಟನ್ ಹಾರ್ಮೋನ್ಸ್ ಬೈ ಸ್ಪೋರ್ಟ್ಸ್ ಪರ್ಸನ್. ಸೊ ಇದನ್ನ ನೀವು ಸಾಕಷ್ಟು ಬಾರಿ ಕೇಳಿರ್ಬೋದು. ಈ ಸ್ಪೋರ್ಟ್ಸ್ ಪರ್ಸನ್ಸ್ ಗಳಿರ್ತಾರಲ್ಲ ಅವರು ಸ್ಟಿರಾಯ್ಡ್ಸ್ ಗಳನ್ನ ತಗೋತಾ ಇರ್ತಾರೆ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಗಳನ್ನ ತಗೋತಾ ಇರ್ತಾರೆ. ಯಾಕೆ? ಬಿಕಾಸ್ ಟು ಇನ್ಕ್ರೀಸ್ ದ ಮಸಲ್ ಸ್ಟ್ರೆಂತ್. ಸೊ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ರೆ ಫಸ್ಟ್ ಅವರಿಗೆ ಈ ಮಸಲ್ ಆಕ್ಟಿವಿಟಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಸೊ ಈ ಮಸಲ್ ಆಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಈ ರಾಂಗ್ ಪಾತ್ವೆಗಳನ್ನ ಹಿಡಿದು, ಅಂದ್ರೆ ಈ ಡ್ರಗ್ಸ್ ಗಳನ್ನ ಯೂಸ್ ಮಾಡಿ, ಸ್ಟೆರಾಯ್ಡ್ಸ್ ಗಳನ್ನ ಯೂಸ್ ಮಾಡಿ ಮಸಲ್ಸ್ ಗಳನ್ನ ಬೆಳೆಸ್ಕೋತಾರೆ. ಯಾಕೆ ಬೆಳೆಸ್ಕೋತಾರೆ? ಇದರಿಂದ ದೇ ವಿಲ್ ಪ್ರಮೋಟ್ ದ ಅಗ್ರೆಸಿವ್ನೆಸ್ ಅಂಡ್ ಆಸ್ ಎ ರಿಸಲ್ಟ್ ಇನ್ಕ್ರೀಸ್ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್. ಸೊ ನೀವು ನಿಮ್ಮ ಬಾಡಿಯನ್ನ ಡ್ರಗ್ಸ್ ಮೂಲಕ ಮಿಸ್ಯೂಸ್ ಮಾಡಿ ಮಸಲ್ಸ್ ಗಳನ್ನ ಬೆಳೆಸ್ಕೊಂಡು ದೆನ್ ಯು ಆರ್ ಗಿವಿಂಗ್ ಅ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್. ಅಗೇನ್ ಇಟ್ ಈಸ್ ವೆರಿ ಬ್ಯಾಡ್ ಅಂಡ್ ವೆರಿ ವೆರಿ ಡೇಂಜರಸ್. ಓಕೆ, ಈ
ಅನಾಬಾಲಿಕ್ ಸ್ಟೆರಾಯ್ಡ್ಸ್ಗಳೇನಿದ್ದಾವೆ, ನಾರ್ಕೋಟಿಕ್ ಡ್ರಗ್ಸ್ಗಳಿದ್ದಾವೆ, ಇದನ್ನ ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಯೂಸ್ ಮಾಡೋದ್ರಿಂದ ವಾಟ್ ಆರ್ ದ ಇಫೆಕ್ಟ್ಸ್ ಇನ್ ಫಿಮೇಲ್? It will cause the muscularization, then mood swings, depression, abnormal menstrual periods, then enlargement of the clitoris, deepening of the voice and excess hair growth on body and face. ಸೊ ಈ ಡ್ರಗ್ಸ್ಗಳನ್ನು ಫಾರ್ ಅ ಲಾಂಗ್ ಟೈಮ್ ಸ್ಪೋರ್ಟ್ಸ್ ಪರ್ಸನ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಫಿಮೇಲ್ಸ್ನಲ್ಲಿ ಈ ರೀತಿಯಾದಂತಹ ಚೇಂಜಸ್ಗಳು ಆಗ್ತವೆ. ಮಸ್ಕುಲನೈಸೇಷನ್ ಅಂದ್ರೆ ಏನು? ಮೇಲ್ ಕ್ಯಾರೆಕ್ಟರ್ಸ್ಗಳನ್ನು ಬೆಳೆಸ್ಕೋದು, ಬ್ರಾಡ್ ಚೆಸ್ಟ್ ಆಗೋದು, ಆಮೇಲೆ ಬಾಡಿ ಮೇಲೆ ಜಾಸ್ತಿ ಹೇರ್ಸ್ಗಳು ಬೆಳೆಯೋದು, ಡಿಪ್ರೆಷನ್, ಇವನ್ ಮೆನ್ಸ್ಟ್ರಲ್ ಪೀರಿಯಡ್ಸ್ಗಳೇನಿದ್ದಾವೆ ಅದು ಅಬ್ನಾರ್ಮಲಿಟಿ ಆಗೋದು, ಫಿಮೇಲ್ ರಿಪೋರ್ಟರ್ ಸಿಸ್ಟಮ್ನಲ್ಲಿ ಕೆಲವೊಂದು ಚೇಂಜಸ್ಗಳಾಗ್ಬೋದು. ಇವೆಲ್ಲವೂ ಇಫೆಕ್ಟ್ಸ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಅನಾಬಾಲಿಕ್ ಸ್ಟೆರಾಯ್ಡ್ಸ್ ಇನ್ ಫಿಮೇಲ್ಸ್. ಅದೇ ನೀವು ಮೇಲ್ಸನ್ನು ತಗೊಂಡ್ರೆ acne formation, increased aggressiveness, mood swings, then reduction in the testicular size, testis size reduce ಆಗುತ್ತೆ, ಇದರಿಂದ decreased sperm production, then males ನಲ್ಲಿ breast enlargement, premature baldness and enlargement of the prostate gland. So these are the very bad and dangerous effects of narcotic steroids in males. ಸೊ ಇಫೆಕ್ಟ್ಸ್ ಆಫ್ ಡ್ರಗ್ಸ್ ಅಥವಾ ಆಲ್ಕೋಹಾಲ್ ಅಬ್ಯೂಸ್ನಲ್ಲಿ ಸ್ಟಾರ್ಟಿಂಗ್ ಒಂದು 2-3 ನೀವು ಸ್ಪೆಸಿಫಿಕ್ ಜನರಲ್ ಆಗಿ ಬರಿಬಹುದು. ಅವು ಹೆಂಗೆ ನಮ್ಮ ಬಿಹೇವಿಯರ್ನಲ್ಲಿ ಚೇಂಜಸ್ಗಳು ಮಾಡ್ತವೆ, ಒಬ್ಬ ವ್ಯಕ್ತಿಯನ್ನ ಪೂರ್ತಿ ವೈಲೆಂಟ್ ಆಗಿ ಮಾಡ್ತವೆ ಅಂತ ಬರಿಬಹುದು. ಇವನ್ ಅದನ್ನ ನಾವು ಎಕ್ಸಸ್ ಆಗಿ ತಗೊಂಡ್ರೆ ಅಲ್ಲಿ ಕೋಮಾ ಅಥವಾ ಡೆತ್ ಆಗ್ಬೋದು ಡ್ಯೂ ಟು ರೆಸ್ಪಿರೇಟರಿ ಫೇಲ್ಯೂರ್ ಅಥವಾ ಹಾರ್ಟ್ ಫೇಲ್ಯೂರ್ ಅಥವಾ ಸೆರೆಬ್ರಲ್ ಹೆಮೊರೇಜ್. ಇಂಟ್ರಾವೈನಸ್ ಡ್ರಗ್ಸ್ಗಳು ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಮಿಷನ್ ಆಫ್ ಏಡ್ಸ್ ಆ್ಯಂಡ್ ಹೆಪಟೈಟಿಸ್. ಆ್ಯಂಡ್ ಕ್ರೋನಿಕ್ ಯೂಸ್ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಮತ್ತು ಲಿವರು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲವೂ ಆಗಬಾರ್ದು ಅಂತಂದರೆ, ಇವಾಗ ಇಷ್ಟೊಂದು ಹಾರ್ಮ್ಫುಲ್ ಎಫೆಕ್ಟ್ಸ್ಗಳನ್ನು ಓದ್ತಾ ಇದ್ದೀವಲ್ಲ, ಇದೆಲ್ಲವೂ ಆಗಬಾರ್ದು ಅಂತಂದರೆ ಹೌ ಯು ಕ್ಯಾನ್ ಪ್ರಿವೆಂಟ್ ಆ್ಯಂಡ್ ಹೌ ಯು ಕ್ಯಾನ್ ಕಂಟ್ರೋಲ್ ದಿಸ್ ಅಬ್ಯೂಸ್? ಹೆಂಗೆ? ಅವಾಯ್ಡ್ ಅನ್ಡ್ಯೂ ಪಿಯರ್ ಪ್ರೆಷರ್. ಪಿಯರ್ ಅಂದರೆ ಏನು? ನಮಗೆ ಗೊತ್ತಿರುವಂತಹ ಜನರು ಅಥವಾ ನಮ್ಮ ಬಳಗ ಅಂತ ಏನು ಹೇಳ್ತೀವಲ್ಲ, ಇವಾಗ ವಿದ್ಯಾರ್ಥಿಗಳನ್ನ ತಗೊಂಡ್ರೆ ಎಸ್ಪೆಷಲಿ ಫಸ್ಟ್ PU ಸೆಕೆಂಡ್ PU ಸ್ಟೂಡೆಂಟ್ಸ್ ಅನ್ನ ತಗೊಂಡ್ರೆ, ಸೆಕೆಂಡ್ PUC ನೀಟ್ ಎಕ್ಸಾಮ್ ಆದ ತಕ್ಷಣ ಎಲ್ಲರೂ ಕೇಳಕ್ಕೆ ಶುರು ಮಾಡ್ತಾರಲ್ಲ, ಎಷ್ಟು ರ್ಯಾಂಕಿಂಗ್ ಬರುತ್ತೆ, ಯಾವ ಕಾಲೇಜ್ ಸಿಗುತ್ತೆ, ನೀಟ್ ಬರಿದೆಯೋ ಅಥವಾ JW ಬರಿದೆಯೋ, ರ್ಯಾಂಕಿಂಗ್ ಏನು, ಯಾವ ಕಾಲೇಜು. ಸೊ ಒಂದು ರೀತಿ ಪ್ರೆಷರ್ ಬಿಲ್ಟಪ್ ಆಗೋದ್ರಿಂದನೂ ಸ್ಟೂಡೆಂಟ್ಸ್ಗಳು ಎಸ್ಪೆಷಲಿ ಈ ಪ್ರೆಷರನ್ನು ತಡ್ಕೊಳಕ್ಕಾಗ್ದೇನೆ ತಪ್ಪು ಹಾದಿಯನ್ನು ಹಿಡುವಂತಹ ಚಾನ್ಸಸ್ಗಳು ಇರುತ್ತೆ. ಡ್ರಗ್ಸ್ ಮತ್ತು ಆಲ್ಕೋಹಾಲನ್ನು ಅಬ್ಯೂಸ್ ಮಾಡುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಇಂತಹ ಪ್ರೆಷರನ್ನು ನಾವು ಅವಾಯ್ಡ್ ಮಾಡಬೇಕು. ಆ್ಯಸ್ ಅ ರೆಸ್ಪಾನ್ಸಿಬಲ್ ಪೇರೆಂಟ್ ಅಥವಾ ರಿಲೇಟಿವ್ ಆಗಲಿ ಈ ರೀತಿಯಾದಂತಹ ಅನ್ನೆಸೆಸರಿ ಪ್ರೆಷರನ್ನು ನಾವು ಹಾಕಬಾರ್ದು. ಮೇ ಬಿ ನಮಗೆ ಗೊತ್ತಿರುವಂತಹ ನಾಲೆಜನ್ನು ಶೇರ್ ಮಾಡ್ಬೋದು. ಯಾವ ಕಾಲೇಜ್ ಚೆನ್ನಾಗಿದ್ದಾವೆ, ನೀಟ್ ರ್ಯಾಂಕಿಂಗ್ ಎಷ್ಟು ಬಂದರೆ ಹೆಂಗಿರುತ್ತೆ, ಇನ್ ಕೇಸ್ ಚಲೋ ಬರಲಿಲ್ಲ ಅಂದರೆ ಮುಂದೆ ಏನೇನು ಮಾಡ್ಬೋದು, ಏನೆಲ್ಲ ಬೇರೆ ಅಕಾಡೆಮಿಕ್ಸ್ಗಳನ್ನು ತಗೊಂಡು ಜೀವನವನ್ನು ರೂಪಿಸ್ಕೋಬೋದು, ಈ ರೀತಿ ನಾವು ಸಜೆಷನ್ಸ್ ಕೊಡ್ಬೋದು. ಬಟ್ ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿ ಆ ಪ್ರೆಷರನ್ನು ತಡ್ಕೊಳ್ಳಾರ್ದೇ ಈ ರೀತಿಯಾದಂತಹ ತಪ್ಪು ಹಾದಿಗಳನ್ನು ಹಿಡಿಯಬಹುದು. ಸೆಕೆಂಡ್ ಒನ್ ಎಜುಕೇಷನ್ ಆ್ಯಂಡ್ ಕೌನ್ಸಿಲಿಂಗ್. ಅಗೇನ್ ನೀವು ಫಸ್ಟ್ ಪಾಯಿಂಟಿಗೆ ಇದನ್ನ ರಿಲೇಟ್ ಮಾಡ್ಬೋದು. ಈ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಗಲಿ ಈ ಡ್ರಗ್ ಮತ್ತು ಆಲ್ಕೋಹಾಲ್ ಅಬ್ಯೂಸದ್ದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಮಕ್ಕಳಿಗೆ ಅಕಾಡೆಮಿಕ್ ಪ್ರೆಷರ್ ಅಂತ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಬೇಕು. ಸಜೆಷನ್ ಅಂತ ಕೊಡಬೇಕು ಹೊರತು ಅದನ್ನು ನಾವು ರೂಲ್ ಅಂತ ಮಾಡಬಾರ್ದು, ಡಿಮಾಂಡ್ ಅಂತ ಮಾಡಬಾರ್ದು. ನೀಟ್ ಕ್ರ್ಯಾಕ್ ಆದರೆ ಮಾತ್ರ ಜೀವನ ಇದೆ, JW ಕ್ರ್ಯಾಕ್ ಆದರೆ ಮಾತ್ರ ಮುಂದೆ ಲೈಫ್ ಚೆನ್ನಾಗಿರುತ್ತೆ, ಹಂಗಲ್ಲ. ನೀವು ಯಾವುದೇ ಫೀಲ್ಡನ್ನು ತಗೊಂಡ್ರು ಅಲ್ಲಿ ಹೆಂಗೆ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೋಬಹುದು ಅಂತ ಸಜೆಷನ್ ಕೊಡುವಂಗೆ ಇರಬೇಕು ಎಜುಕೇಷನ್ ಸಿಸ್ಟಮ್. ಆಮೇಲೆ ಈ ಸ್ಟೂಡೆಂಟ್ಸ್ಗಳನ್ನು ಅವಾಗವಾಗ ಕೌನ್ಸಿಲಿಂಗ್ ಮಾಡ್ತಾ ಇರಬೇಕು. ಅವ್ರದ್ದು ಥಿಂಕಿಂಗ್ ಹೆಂಗೆ ನಡೀತಾ ಇದೆ, ಅವ್ರದ್ದು ವಿಚಾರಗಳೇನು, ಅವ್ರದ್ದು ಮುಂದೆ ಹೆಂಗೆ ಅವ್ರದ್ದು ಐಡಿಯಾಸ್ಗಳಿದ್ದಾವೆ ಅಂತ ಕೌನ್ಸಿಲಿಂಗ್ ಮಾಡಬೇಕು. ಅವ್ರದ್ದು ಫ್ರೆಂಡ್ಸ್ ಸರ್ಕಲ್ ಹೆಂಗಿದ್ದಾರೆ, ಯಾವ ಫ್ರೆಂಡ್ಸ್ ಜೊತೆ ಇವರು ಜಾಸ್ತಿ ಮಿಂಗಲ್ ಆಗ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ನಾವು ಇನಿಷಿಯಲ್ ಲೆವೆಲಿಗೆ ಕಂಟ್ರೋಲ್ ಮಾಡೋದ್ರಿಂದ ಆ ವ್ಯಕ್ತಿ ಡ್ರಗ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಏನು ಸ್ಟಾರ್ಟ್ ಮಾಡುವಂತಹ ಚಾನ್ಸಸ್ ಇದೆಯಲ್ಲ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಸೀಕಿಂಗ್ ಹೆಲ್ಪ್ ಫ್ರಾಮ್ ಪೇರೆಂಟ್ಸ್ ಆ್ಯಂಡ್ ಪಿಯರ್ಸ್. ಸೊ ಬೈ ಎನಿ ಚಾನ್ಸ್ ನಿಮ್ಮೇನೋ ಫ್ರೆಂಡ್ ಸರ್ಕಲ್ ಚೆನ್ನಾಗಿಲ್ಲ ಅಥವಾ ಯಾವುದೋ ಒಂದು ಪ್ರೆಷರಲ್ಲಿ ನೀವು ಡ್ರಗ್ ಅಬ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೂ ಆವಾಗ ಪೇರೆಂಟ್ಸ್ ಆಗ್ಬೋದು ಅಥವಾ ಕ್ಲೋಸ್ ರಿಲೇಟಿವ್ಸ್ ಆಗ್ಬೋದು, ಇವ್ರ ಕಡೆಯಿಂದ ನೀವು ಹೆಲ್ಪನ್ನು ತಗೊಂಡು ಹಿಂಗೆ ಆಗ್ಬಿಟ್ಟಿದೆ ಅನ್ನೋ ಹಿಂಗ್ಲಿ ಅದರಿಂದ ಹೊರಗೆ ಬರಲಿಕ್ಕೆ ನಾನು ಟ್ರೈ ಮಾಡ್ತೀನಿ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಸೊ ಹಂಗೂ ಕೂಡ ಹೆಲ್ಪನ್ನು ತಗೋಬಹುದು. ಇದರಿಂದನೂ ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಲುಕಿಂಗ್ ಫಾರ್ ಅ ಡೇಂಜರ್ ಸೈನ್.
ಸೊ ನಾವೇನು ಇದು ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಅಬ್ಯೂಸ್ ಮಾಡೋದ್ರಿಂದ ಹೆಂಗೆ ವೈಲೆನ್ಸಿ ಕ್ರಿಯೇಟ್ ಆಗುತ್ತಲ್ಲ, ಹೆಂಗೆ ರೆಕ್ಲೆಸ್ ಬಿಹೇವಿಯರ್ ಬರುತ್ತಲ್ಲ, ಆ ಡೇಂಜರಸ್ ಸೈನ್ಸ್ಗಳನ್ನು ನೋಡಿ ಆದ್ರೂ ಮಿಕ್ಕಿದವರು ಈ ರೀತಿ ಆಗಬಾರ್ದು ಅಂತ ಒಂದು ಅವೇರ್ನೆಸ್ಸನ್ನು ತಿಳ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ಲಾಸ್ಟ್ ಒನ್, ಸೀಕಿಂಗ್ ಪ್ರೊಫೆಷ್ನಲ್ ಆ್ಯಂಡ್ ಮೆಡಿಕಲ್ ಹೆಲ್ಪ್. ಯಾವುದೋ ಒಂದು ಕೆಟ್ಟ ಟೈಮಲ್ಲಿ, ಯಾವುದೋ ಒಂದು ಕೆಟ್ಟ ಫ್ರೆಂಡ್ ಸರ್ಕಲಿಂದ ಅಥವಾ ಯಾವುದೋ ಒಂದು ಬ್ಯಾಡ್ ಟೈಮ್ನಲ್ಲಿ ನೀವು ಈ ಡ್ರಗ್ಸ್ ಅಬ್ಯೂಸ್ ಸ್ಟಾರ್ಟ್ ಮಾಡಿದ್ರು, ಆಲ್ಕೋಹಾಲ್ ಅಬ್ಯೂಸ್ ಸ್ಟಾರ್ಟ್ ಮಾಡಿದ್ರು, ಇದರಿಂದ ನಮ್ಮ ಬಾಡಿಗೆ ಸಾಕಷ್ಟು ಬ್ಯಾಡ್ ಇಫೆಕ್ಟ್ಸ್ಗಳು ಆಗ್ತಾ ಇದ್ರು ಆವಾಗ ನೀವು ಮೆಡಿಕಲ್ ಹೆಲ್ಪ್ ತಗೋಬೋದು, ಅಥವಾ ಪ್ರೊಫೆಷ್ನಲಿಸ್ಟ್ ಇರ್ತಾರಲ್ಲ ಅವ್ರ ಕಡೆಯಿಂದ ಹೆಲ್ಪ್ ತಗೊಂಡು, ಸಜೆಷನ್ಸ್ ತಗೊಂಡು ನೀವು ಸ್ಲೋ ಆಗಿ ಅದನ್ನು ಕಡಿಮೆ ಮಾಡ್ತಾ ಬರಬೇಕು. ಅಫ್ಕೋರ್ಸ್ ಅವಾಗ ವಿಡ್ರಾವಲ್ ಸಿಂಪ್ಟಮ್ಸ್ಗಳು ಇದ್ದೇ ಇರ್ತವೆ, ಯಾಕಂದರೆ ಅಡಿಕ್ಷನ್ ಆಗಿರುತ್ತೆ, ಡಿಪೆಂಡೆನ್ಸಿ ಬೆಳೆದಿರುತ್ತೆ. ಬಟ್ ಸ್ಲೋ ಆಗಿ ನಾವು ಅದರಿಂದ ಹೊರಗಡೆ ಬರಬೇಕು. ಇದರಿಂದ ಏನಾಗುತ್ತೆ, ಪ್ರಿವೆಂಟ್ ಮಾಡೋದ್ರಿಂದ, ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿನೂ ಕೂಡ ಮತ್ತೆ ಸ್ಲೋ ಆಗಿ ಹೆಲ್ದಿಯರ್ ವರ್ಷನಿಗೆ ಬರುತ್ತೆ. ಸೊ ನಾವು ಹೆಲ್ದಿ ಆಗಿದ್ವಿ ಅಂತಂದರೆ ಆಬ್ವಿಯಸ್ಲಿ ಸೊಸೈಟಿ ಕೂಡ ಹೆಲ್ದಿ ಆದಂಗೆ. ಇದರಿಂದ ಜನ್ರೇಷನ್ ಟು ಜನ್ರೇಷನ್ ಕೂಡ ಹೆಲ್ತ್ನಲ್ಲಿ ಪ್ರೋಗ್ರೆಸಿವ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್ನಲ್ಲಿ ಓದಿರೋದು ಜನರಲ್ ಟಾಪಿಕ್. ಬಟ್ ನಿಮಗೆ ನೆನ್ಪಿಡ್ಬೇಕಾಗಿದ್ದು ಈ ಓಪಿಯಾಯ್ಡ್ಸು, ಕೆನಾಬಿನಾಯ್ಡ್ಸು ಮತ್ತು ಕೋಕಾ ಆಲ್ಕೋಲೈಡ್ಸ್. ಲಾಸ್ಟ್ ಏನು ಓದಿದ್ವಲ್ಲ, ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಗ್ಬೋದು, ಇಫೆಕ್ಟ್ಸ್ಗಳಾಗ್ಬೋದು, ಇವನ್ನ ನೀವು ಜನರಲ್ ಆಗಿ ನೆನ್ಪಿಟ್ಕೋಬಹುದು. ಇವನ್ ಇಫೆಕ್ಟ್ ಆಫ್ ಸ್ಮೋಕಿಂಗ್ನು ಕೂಡ ನೆನ್ಪಿಟ್ಕೋಬಹುದು. ಬಟ್ ಮೇನ್ ಇವು ಈ ಓಪಿಯಾಯ್ಡ್ಸ್, ಕೆನಾಬಿನಾಯ್ಡ್ಸ್ ಮತ್ತು ಕೋಕಾ ಆಲ್ಕೋಲೈಡ್ಸ್ ಇದಾವಲ್ಲ, ಇವು ಯಾವ ಪ್ಲಾಂಟಿಂದ ತೆಗಿತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದರಲ್ಲಿ ಬರುವಂತಹ ಬೇರೆ ಬೇರೆ ಹೆಸರುಗಳು ಯಾವುವು, ಆ್ಯಂಡ್ ವಾಟ್ ಈಸ್ ದರ್ ಇಫೆಕ್ಟ್ ಆನ್ ಯುವರ್ ಬ್ರೈನ್, ಅವು ಹೆಂಗೆ ರಿಸೆಪ್ಟರ್ಸನ್ನು ಅಲ್ಟರ್ ಮಾಡ್ತಾ ಇದ್ದಾವೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ದಿಸ್ ಚಾರ್ಟ್ ಆಲ್ಸೋ ಯು ಕ್ಯಾನ್ ರೆಫರ್ sedatives and tranquilizers, stimulants, hallucinogens and opiate narcotics. ಸೊ ಈ ವಿಡಿಯೋದು ಪ್ರತಿಯೊಂದು ಸ್ಲೈಡನ್ನು ನೀವು ನೋಟ್ಸ್ ಆಗಿ ರೆಫರ್ ಮಾಡ್ಕೋಬಹುದು. ಆ್ಯಂಡ್ ಈ ಚಾಪ್ಟರ್ ಕಂಪ್ಲೀಟ್ ಆದಂಗೆ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಆ್ಯಂಡ್ ಪ್ಯಾಥೋಜನ್ಸ್. ಡಿಸೀಸನ್ನು ಕಾಸ್ ಮಾಡುವಂತಹ ಪ್ಯಾಥೋಜನ್ಸ್ಗಳ ಬಗ್ಗೆ ಓದಿದ್ವಿ. ದೆನ್ ವಿ ಹ್ಯಾವ್ ಸ್ಟಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ. ಅದಾದಮೇಲೆ ಏಡ್ಸ್ ಆಯಿತು, ದೆನ್ ಕ್ಯಾನ್ಸರ್ ಆಯಿತು, ಲಿಂಫಾಯ್ಡ್ ಆರ್ಗನ್ಸ್ ಆಯಿತು, ದೆನ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್. ಐ ಹೋಪ್ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಟ್ಸ್ಗಳನ್ನು ರೆಫರ್ ಮಾಡಿ. ಅವಾಗ ನಾನು ಈ ಶಾರ್ಟ್ ಕ್ವಿಕ್ ಆಗಿ ಈ ಲೆಸನ್ನಿಗೆ ಸಂಬಂಧಪಟ್ಟಂತಹ ರಿವಿಷನ್ ಏನೇನಿದ್ದಾವಲ್ಲ, ಡೈಗ್ರಾಮ್ ಆಗ್ಬೋದು ಅಥವಾ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅಂತ ಆಗ್ಬೋದು, ಅಂಥ ವಿಡಿಯೋಸ್ಗಳನ್ನು ಕ್ವಿಕ್ಕಾಗಿ ರೆಫರ್ ಮಾಡಲಿಕ್ಕೆ ಹಾಕ್ತಾ ಇರ್ತೇನೆ. ಅವನು ಕೂಡ ನೀವು ರೆಫರ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.